ಈ ಭಾಗವತದ ಮಹಾತ್ಮೆಯನ್ನು ಮೊದಲು ತಿಳಿದುಕೊಂಡ್ರೆ ಆ ಬಳಿಕ ಭಾಗವತವನ್ನು ಕೇಳಲಿಕ್ಕೆ ಆಸಕ್ತಿ ಹೆಚ್ಚಾಗ್ತದೆ. ಈ ಕಾರಣದಿಂದಲೇ ಭಾಗವತದ ಮಹಾತ್ಮೆಯನ್ನು ಮೊದಲು ಕೇಳುವಂಥದ್ದು ಸಂಪ್ರದಾಯ. ಭಾಗವತದ ಬಗ್ಗೆ ಪದ್ಮಪುರಾಣ, ಸ್ಕಾಂದ ಪುರಾಣ, ಗರುಡ ಪುರಾಣ ಇವೆಲ್ಲವೂ ಕೂಡ ಬಹಳಷ್ಟು ಹೊಗಳುತ್ತದೆ. ಈ ಭಾಗವತ ಕಲಿಯುಗದಲ್ಲಿ ಎಷ್ಟು ಶ್ರೇಷ್ಠವಾಗಿದೆ ಅದನ್ನು ತಿಳಿಸ್ಕೊಂಡು ಹೋಗ್ತದೆ. ಅದರಲ್ಲಿ ಪದ್ಮಪುರಾಣದಲ್ಲಿ ಬಂದಿರುವಂತಹ ಭಾಗವತ ಮಹಾತ್ಮೆ, ಒಮ್ಮೆ ಶೌನಕರ ಆಶ್ರಮಕ್ಕೆ, ಶೌನಕರು ಅಂತ ಹೇಳಿದರೆ ಹಿಂದೆ ನೈಮಿಷಾರಣ್ಯದಲ್ಲಿದ್ದಂತಹ ದೊಡ್ಡ ಮಹರ್ಷಿಗಳು, ಅವರು ಕುಲಪತಿಗಳಾಗಿದ್ದವರು. ಅಂತ ಹೇಳಿದರೆ 10,000 ವಿದ್ಯಾರ್ಥಿಗಳಿಗೆ ಪ್ರತಿದಿನ ತಾವು ಊಟವನ್ನು ಕೊಡ್ತಾ ವಿದ್ಯೆಯನ್ನು ಕೊಡ್ತಾ ಇದ್ದವರು. ಅದಕ್ಕೆ ಅವರಿಗೆ ಕುಲಪತಿಗಳು ಅಂತ ಕರೀತಾರೆ. ಅಂತಹ ಶೌನಕರ ಆಶ್ರಮಕ್ಕೆ, ವಿದ್ಯಾಲಯಕ್ಕೆ ಬಂದವರು ಸೂತಪ್ರಾಣಿಕರು. ಆ ಸೂತಪ್ರಾಣಿಕರಾದರೂ ಎಲ್ಲ ಕಡೆ ತಿರುಗುತ್ತಾ ಇರುವವರು. ಎಲ್ಲೆಲ್ಲಿ ಈ ರೀತಿ ಪುರಾಣ, ಇತಿಹಾಸ ಇವುಗಳ ಕಥೆ ನಡೀತದೆ ಅಲ್ಲೆಲ್ಲ ಹೋಗಿ ತಾವು ಕೇಳ್ತಾರೆ, ಕೇಳಿ ತಾವು ತಿರುಗುತ್ತಾ ಇರ್ತಾರೆ. ಆ ರೀತಿ ತಿರುಗುತ್ತಾ ಶೌನಕರ ಆಶ್ರಮಕ್ಕೆ ಬಂದರು. ಶೌನಕರು ಅವರ ಬಳಿ ಪ್ರಶ್ನೆಯನ್ನು ಮಾಡ್ತಾ ಇದ್ದಾರೆ. ಅಂದರೆ ಈ ಕಥೆ ನಡೆದದ್ದು ಸಾಮಾನ್ಯ ಯಾವಾಗ ಅಂತ ಹೇಳಿದರೆ ಇವತ್ತಿನಿಂದ ಒಂದು 5,000 ವರ್ಷಗಳ ಹಿಂದೆ. ಅಂದರೆ ಕಲಿಯುಗ ಪ್ರಾರಂಭ ಆಗಿದೆ. ಕಲಿಯುಗ ಪ್ರಾರಂಭ ಆಗಿ 5,000 ವರ್ಷ ಆಯಿತು. ಆ ಕಲಿಯುಗ ಪ್ರಾರಂಭ ಆದಂತಹ ಹತ್ತಿರದಲ್ಲೇ ಶೌನಕರು ಪ್ರಶ್ನೆ ಮಾಡ್ತಾ ಇದ್ದಾರೆ ಸೂತಪ್ರಾಣಿಕರ ಬಳಿ. ಸೂತಪ್ರಾಣಿಕರೇ, ನೀವು ಚೆನ್ನಾಗಿ ತಿಳಿದಿರುವಂಥವರು, ಎಲ್ಲ ವಿಷಯಗಳನ್ನು ಚೆನ್ನಾಗಿ ಬಲ್ಲಿದ್ದೀರಿ ನೀವು. ನಿಮ್ಮ ಬಳಿ ನಮ್ಮದೊಂದು ಪ್ರಾರ್ಥನೆ ಇದೆ. ಏನು ಅಂದರೆ, ಈಗಾಗಲೇ ಕಲಿಯುಗ ಬಂತು. ಕಲಿಯುಗದ ಮುಖ್ಯ ಲಕ್ಷಣ ಏನು ಅಂತ ಹೇಳಿದ್ರೆ ಪ್ರಾಯ ಜೀವಶ್ಚ ಅಸುರತಾಂಗತಃ ಅಂತ. ಬೇರೆ ಯುಗಗಳಲ್ಲಿ ಅಸುರರು ಅಂತ ಕೆಲವು ಮಂದಿ ಇರ್ತಾ ಇದ್ರು. ರಾವಣ, ಕುಂಭಕರ್ಣ, ಹಿರಣ್ಯಕಶಿಪು, ಹಿರಣ್ಯಾಕ್ಷ, ದುರ್ಯೋಧನ, ದುಶ್ಯಾಸನಂತವರು ಕೆಲವರು ಮಾತ್ರ ಕಾಣ್ಲಿಕ್ಕೆ ಸಿಗುತ್ತಾ ಇದ್ರೆ, ಕಲಿಯುಗದಲ್ಲಿ ಸಹಜವಾಗಿ ಸಾಮಾನ್ಯವಾಗಿ ಎಲ್ಲರೂ ದೈತ್ಯರ ಹಾಗೆ ಇರ್ತಾರೆ ಅಂತ ಹೇಳ್ತಾರೆ, ಅಸುರರ ಹಾಗೆ ಇರ್ತಾರೆ. ಅಂದರೆ ಮನುಷ್ಯನಲ್ಲಿ ದುಷ್ಟಬುದ್ಧಿ ಅನ್ನುವುದು ಸಹಜವಾಗಿ ಕಾಣಿಸ್ತಾ ಇರ್ತದೆ ಈ ಕಲಿಯುಗದಲ್ಲಿ. ಏನಂತ ಹೇಳಿದ್ರೆ ಅದು ಕಾಲದ ಪ್ರಭಾವ, ಯುಗದ ಪ್ರಭಾವ. ಅದರಿಂದಾಗಿ ಮನುಷ್ಯನಿಗೆ ಕಷ್ಟ ಹೆಚ್ಚು, ಬಹಳ ಕಷ್ಟಪಡ್ತಾ ಇರ್ತಾನೆ. ದೈಹಿಕವಾಗಿ ಕಷ್ಟ ಅಂದರೆ ರೋಗ ರುಜಿನಗಳ ಮೂಲಕ, ಮಾನಸಿಕವಾಗಿ ಕಷ್ಟ ಕಾರ್ಪಣ್ಯಗಳಿಂದ, ಅಂದರೆ ನೆಮ್ಮದಿ ಇಲ್ಲ. ಇಂಥ ಕಲಿಯುಗದಲ್ಲಿ ಮನುಷ್ಯನಿಗೆ ನೆಮ್ಮದಿ ಯಾವ ರೀತಿ ಸಿಗ್ತದೆ? ಯಾಕಂದರೆ ಅವನು ಬಯಸುವುದೇ ಅದನ್ನು. ಎಲ್ಲ ಕಾಲದಲ್ಲೂ ಮನುಷ್ಯ ಬಯಸುವುದು ಒಂದನ್ನೇ, ನೆಮ್ಮದಿ, ಸುಖ. ಅದು ಬೇಕು ಜೀವನದಲ್ಲಿ ಅಂತ. ಅದು ಹೇಗೆ ಸಿಗತ್ತೆ? ನೀವಾದರೂ ಚೆನ್ನಾಗಿ ತಿಳಿದವರು, ಅದಕ್ಕಾಗಿ ನಮಗೆ ತಿಳಿಸಬೇಕು ಅಂತ ಕೇಳ್ತಾ ಇದ್ದಾರೆ. ಅದಕ್ಕೆ ಶೌನಕರು ಕೇಳಿದ ಪ್ರಶ್ನೆಗೆ ಸೂತರು ಉತ್ತರವನ್ನು ಕೊಡ್ತಾರೆ. ಶೌನಕರೇ, ಈ ಕಲಿಯುಗದಲ್ಲಿ ನೀವು ಕೇಳಿದ ಪ್ರಶ್ನೆಗೆ ಉತ್ತರ ಸಿಗಬೇಕು ಅಂತ ಹೇಳಿದರೆ, ಅಂದರೆ ಮನುಷ್ಯನ ಸಕಲ ಕಷ್ಟಗಳು ಪರಿಹಾರ ಆಗಬೇಕು, ಸಕಲ ರೋಗ ರುಜಿನಗಳು ಪರಿಹಾರ ಆಗಬೇಕು, ನೆಮ್ಮದಿ ಸಿಗಬೇಕು, ಸುಖ ಸಿಗಬೇಕು ಅಂತ ಇದ್ದರೆ ಒಂದೇ, ಭಾಗವತದಿಂದ ಮಾತ್ರ ಅಂತ ಹೇಳ್ತಾರೆ. ಶ್ರೀಮದ್ ಭಾಗವತಂ ಶಾಸ್ತ್ರಂ ಕಲು ಕೀರೇಣ ಭಾಷಿತಂ. ಗಟ್ಟಿಯಾಗಿ ಹಿಂದೆ ಋಷಿಮುನಿಗಳು ಹೇಳಿದಂತಹ ಮಾತು ಒಂದೇ, ಭಾಗವತವೇ ಮದ್ದು ಅಂತ, ಇನ್ನೊಂದು ಮದ್ದಿಲ್ಲ ಅಂತ. ಯಾಕೆ ಅಂತ ಹೇಳಿದರೆ, ಏನಿದೆ ಇದರಲ್ಲಿ ಇಂಥದ್ದು ಈ ಭಾಗವತದಲ್ಲಿ ಅಂತ ಹೇಳಿದರೆ, ಎಲ್ಲಕ್ಕಿಂತ ಮುಖ್ಯ ಏನಾಗತ್ತೆ ಅಂತ ಹೇಳಿದ್ರೆ ಮನಸ್ಸು ಶುದ್ಧಿ ಆಗತ್ತೆ ಅಂತ. ಎಲ್ಲಕ್ಕಿಂತ ಮನುಷ್ಯನಿಗೆ ರೋಗ ರುಜಿನಗಳಿರಬಹುದು, ದುಃಖಕ್ಕಿರಬಹುದು, ಮುಖ್ಯ ಕಾರಣ ಏನಂದ್ರೆ ಮನಸ್ಸು. ಮನಸ್ಸೊಂದು ಸರಿ ಇದೆ ಅಂತ ಹೇಳಿದ್ರೆ ಎಲ್ಲ ಸರಿ ಇದೆ ಅಂತ, ಮನಸ್ಸೊಂದು ಸರಿ ಇಲ್ಲ ಅಂತ ಹೇಳಿದ್ರೆ ಯಾವುದೂ ಸರಿ ಇಲ್ಲ ಅಂತ. ಯಾಕಂದ್ರೆ ಸುಖ ದುಃಖ ಇರುವಂತಹದ್ದು ಹೊರಗಿನ ಯಾವುದೇ ವಸ್ತುವಿನಲ್ಲ, ಮತ್ತೆ ಮನಸ್ಸಿನಲ್ಲಿ. ಮನಸ್ಸೊಂದು ಚೆನ್ನಾಗಿದೆ ಅಂತ ಹೇಳಿದ್ರೆ ಎಲ್ಲ ಕಡೆಯೂ ಸುಖವೇ, ಮನಸ್ಸು ಚೆನ್ನಾಗಿಲ್ಲ ಅಂತ ಹೇಳಿದ್ರೆ ಎಲ್ಲ ಕಡೆಯೂ ಕಷ್ಟವೇ. ಅದಕ್ಕಾಗಿ ಮನಸ್ಸು ಶುದ್ಧ ಆಗಬೇಕು. ಆ ಮನಸ್ಸು ಶುದ್ಧವಾದಾಗ ನಿಮಗೆ ಎಲ್ಲಿವರೆಗೆ ಅಂದರೆ ರೋಗ ರುಜಿನಗಳಿಗೂ ಕಾರಣ ಮನಸ್ಸು ಸರಿ ಇಲ್ಲದೆ ಇರುವುದು. ನೀವು ಬೇಕಿದ್ರೆ ಯೋಚನೆ ಮಾಡ್ತಾ ಕೂತ್ಕೊಳ್ಳಿ, ಇವಾಗಿಂದಲೇ ನನಗೆ ಇವತ್ತು ಮಧ್ಯಾಹ್ನ ಜ್ವರ ಬರುತ್ತೆ. ನೀವು ಇದನ್ನು ಮನಸ್ಸಿನಲ್ಲಿ ಹೇಳ್ತಾ ಇರಿ, ಮಧ್ಯಾಹ್ನದೊಳಗೆ ನಿಮಗೆ ಜ್ವರ ಬಂದೇ ಬರ್ತದೆ. ಕಾರಣ ಏನು ಅಂದರೆ ಮನುಷ್ಯನ ಮನಸ್ಸು ಅಷ್ಟು ತಾನು ಮುಖ್ಯವಾಗಿರುವಂಥದ್ದು. ಮನಯೇವ ಮನುಷ್ಯಾಣಾಂ ಕಾರಣಂ ಬಂಧಮೋಕ್ಷಯೋಹೋ ಅಂತ ಅದನ್ನೇ ಹೇಳ್ತಾರೆ. ಅಂಥ ಮನಸ್ಸು ಶುದ್ಧ ಆಗಬೇಕು. ಯಾವುದರಿಂದ? ಭಾಗವತದಿಂದ ಮಾತ್ರ. ಹಿಂದೆ ಈ ಭಾಗವತವನ್ನ ಮೊದಲು ಬಾರಿ ಭೂಮಿಯಲ್ಲಿ ತಂದವರು ಯಾರು ಅಂದರೆ ಶುಕಾಚಾರ್ಯರು. ರುದ್ರದೇವರ ಅವತಾರವಾಗಿರುವಂತಹ ವೇದವ್ಯಾಸರ ಪುತ್ರರಾಗಿರುವಂತಹ ಶುಕಾಚಾರ್ಯರು ಮೊದಲು ಪರೀಕ್ಷಿತನಿಗೆ ಭಾಗವತವನ್ನು ಹೇಳಿದರು. ಯಾಕಂದರೆ ಅವನಿಗೆ ಮುಂದೆ ಇದನ್ನು ವಿಸ್ತಾರವಾಗಿ ಕಥೆಯನ್ನು ನೋಡಲಿಕ್ಕಿದ್ದೇವೆ ನಾವು. ಅಂದರೆ ಪರೀಕ್ಷಿತನಿಗೆ ಈ ನಮ್ಮ ದೇಶವನ್ನು ಆಳಿದಂತಹ ಕಲಿಯುಗದಲ್ಲಿ 2ನೆಯ ರಾಜ, ಅವನಿಗೆ ಒಬ್ಬ ಬ್ರಹ್ಮಚಾರಿಯ ಶಾಪ ಬಂತು.
ಇನ್ನು 7 ದಿನದಲ್ಲಿ ಸಾಯ್ತೀಯ ನೀನು ಅಂತ. ಸಾವು ನಿಶ್ಚಿತವಾಯಿತು. ಅದಕ್ಕಾಗಿ ಗಂಗಾ ತೀರದಲ್ಲಿ ಬಂದು ಕೂತ. ಶುಕಾಚಾರ್ಯರು ಅವನಿಗೆ ಮೊದಲ ಬಾರಿಗೆ ಭಾಗವತವನ್ನು ಹೇಳಿದರು. ಯಾವಾಗ ಭಾಗವತವನ್ನು ಹೇಳಲಿಕ್ಕೆ ಪ್ರಾರಂಭ ಮಾಡಿದ್ರು ಆಗ ದೇವತೆಗಳೆಲ್ಲ ಮೇಲಿನಿಂದ ಎಳ್ಕೊಂಡು ಬಂದರಂತೆ. ಮುಂದೆ ಇಂದ್ರ ಇದ್ದಾನೆ. ಇಂದ್ರನ ಕೈಯಲ್ಲಿ ಅಮೃತದ ಕಲಶ ಇದೆಯಂತೆ. ಸ್ವರ್ಗಲೋಕದ ಅತ್ಯಮೂಲ್ಯವಾದ ವಸ್ತುಗಳಲ್ಲಿ ಪ್ರಮುಖವಾದದ್ದು ಯಾವುದು ಅಂತ ಹೇಳಿದ್ರೆ ಅಮೃತ. ಮಹಾಭಾರತ ತಿಳಿಸ್ತದೆ, ಸ್ವರ್ಗದಲ್ಲಿ ಅಮೃತಕ್ಕಿರುವಷ್ಟು ಸೆಕ್ಯೂರಿಟಿ ಇನ್ಯಾವುದಕ್ಕೂ ಇಲ್ವಂತೆ. ಯಾಕಂದ್ರೆ ಯಾರೋ ಅಮೃತದ ಹತ್ರ ಹೋಗಬಾರದು ಅಂತ. ಅಂಥ ಅಮೃತವನ್ನೇ ತಗೊಂಡ್ಬರ್ತಾ ಇದ್ದಾನೆ. ತಗೊಂಡು ಬಂದು ಶುಕಾಚಾರ್ಯರಿಗೆ ಕೊಟ್ಟು ಹೇಳ್ತಾರೆ, ಇಂದ್ರ ಮತ್ತು ಉಳಿದ ಎಲ್ಲ ದೇವತೆಗಳು, ಶುಕಾಚಾರ್ಯರೇ, ನೀವೀಗ ಪರೀಕ್ಷಿತನಿಗೆ ಯಾಕೆ ಭಾಗವತ ಹೇಳ್ತಾ ಇದ್ದೀರಿ? ಅವನನ್ನು ಬದುಕಿಸಬೇಕು ಅಂತ ತಾನೆ. ಅಂದ್ರೆ 7 ದಿನ ಭಾಗವತ ಹೇಳಿ ಅವನನ್ನು ಬದುಕಿಸಬೇಕು, 7ನೇ ದಿನ ಹಾವು ಕಚ್ಚಿ ಸಾಯ್ತಾನವನು, ಸಾಯ್ದಾಗ ಆಗಬೇಕು ಅಂತ. ಅದಕ್ಕೆ ಕಷ್ಟ ಇಲ್ಲ, ಅಮೃತ ತಗೊಳ್ಳಿ, ಅಮೃತ ಕುಡಿಸ್ಬಿಡಿ ಅವನಿಗೆ. ಅಮೃತ ಕುಡಿದ್ರೆ ಸಾಯುವುದಿಲ್ಲ. ಮತ್ತೆ ನೀವು ಅವನಿಗೆ ಭಾಗವತ ಹೇಳಲಿಕ್ಕಿದ್ದೀರಲ್ಲ, ಆ ಭಾಗವತ ನಮಗೆ ಕೊಡಿ ಅಂತ ಹೇಳಿ. ಭಾಗವತವನ್ನು ನಮಗೆ ಕೊಡಿ, ಅಮೃತವನ್ನು ನಿಮಗೆ ಕೊಡ್ತೇವೆ ಅಂತ. ಆಗ ಶುಕಾಚಾರ್ಯರು ನಕ್ಕು ಹೇಳಿದ್ರಂತೆ. ನಕ್ಕು ತಾವು ಹೇಳ್ತಾರೆ, ಕ್ವಸುದಾ ಕ್ವಕಥಾ ಲೋಕೆ ಕ್ವ ಕಾಚಹ ಕ್ವ ಮಣಿರ್ಮಹಾನ್ ಅಂತ. ಎಲ್ಲಿಂದ ಎಲ್ಲಿಗೆ ಸಂಬಂಧ ಅಂತ ಹೇಳ್ತಾ ಇದ್ದಾರೆ. ಒಂದು ಗಾಜಿನ ಚೂರಿಗೂ ನವರತ್ನಕ್ಕೂ ಸಂಬಂಧ ಹಚ್ಚಲಿಕ್ಕಿದೆಯೇನು? 2 ಫಳಫಳ ಅಂತ ಹೊಳಿಬಹುದು, ಗಾಜಿನ ಚೂರು ಹೊಳಿಬಹುದು, ರತ್ನವೂ ಹೊಳಿಬಹುದು, ಆದರೆ 2ಕ್ಕೆ ವ್ಯತ್ಯಾಸ ಇಲ್ವೇನು? ಅದಕ್ಕೆ ನಾವು ಎಕ್ಸ್ಚೇಂಜ್ ಮಾಡ್ಕೊಳ್ಳೋಣ ಅಂದ್ರೆ ಸಾಧ್ಯ ಉಂಟೇನು? ಆ ರೀತಿ ನಿಮ್ಮ ಅಮೃತ ಕುಡಿದ್ರೆ ಎಷ್ಟು ದಿನ ಬದುಕಬಹುದು? 1,00,000 ವರ್ಷ ಅಥವಾ 1,00,00,000 ವರ್ಷ, ಆಮೇಲೂ ಸಾಯಲೇಬೇಕು ತಾನೆ ಅಂತ ಹೇಳಿದ್ರೆ ಅಮೃತವನ್ನು ಕುಡಿದ್ರೆ ಸಾಯುವುದೇ ಇಲ್ಲ ಅಂತ ಆಗುದಿಲ್ಲ, ಆದರೆ ಸಾಯುವುದು ಮಾತ್ರ ತಡ ಆಗ್ತದಷ್ಟೇ. ಕೋಟಿ ಕೋಟಿ ವರ್ಷಗಳ ಇದ್ದು ಮತ್ತೆ ಸಾಯ್ತಾನೆ. ಆದರೆ ಭಾಗವತವನ್ನು ಪಾನ ಮಾಡಿದರೆ ಸಾಯ್ತಾನೆ, ಆದರೆ ಅದೇ ಅವನ ಕಡೆಯ ಸಾವು. ಮತ್ತೆ ಅವನು ಸಾಯುವುದಿಲ್ಲ. ಕಾರಣ ಏನು ಅಂದರೆ ಮತ್ತೆ ಅವನು ಹುಟ್ಟಿ ಬರುವುದಿಲ್ಲ. ಈ ರೀತಿ ಸಾವನ್ನೇ ಸಾಯಿಸುವಂತಹ ಭಾಗವತ ಏನಿದೆ, ಆ ಭಾಗವತಕ್ಕೂ ನಿಮ್ಮ ಅಮೃತಕ್ಕೂ ಎಲ್ಲಿಯ ಸಂಬಂಧ? ಹೋಗಿ ಹೋಗಿ ಇಂದ ಕಳಿಸಿಬಿಟ್ರಂತೆ. ಈ ರೀತಿ ಭಾಗವತ ಅತ್ಯಂತ ಪ್ರಮುಖವಾಗಿರುವಂತಹ ಶಾಸ್ತ್ರ. ಇದರ ಮಹಾತ್ಮೆಯನ್ನು ಹೇಳ್ತೇನೆ ಕೇಳ್ರಿ ಅಂತ ಹೇಳಿ ಸೂತ ಪುರಾಣಿಕರು ಹೇಳ್ತಾರೆ. ಒಮ್ಮೆ ನಾರದರು ಇದೇ ಕಲಿಯುಗದಲ್ಲಿ, ಕಲಿಯುಗ ಪ್ರಾರಂಭ ಆಗಿ 200 ವರ್ಷ ಆಗಿದೆ ನೋಡಿ. ಆಗ ತಿರುಗುತ್ತಾ ಇದ್ದಾರಂತೆ, ಎಲ್ಲ ಕಡೆ ತಿರುಗುತ್ತಾ ತಿರುಗುತ್ತಾ ಬದರಿಗೆ ಹೋದ್ರಂತೆ. ನಾವಿವತ್ತು ಯಾವುದು ವಿಶಾಲ ಬದರಿಗೆ ಹೋಗ್ತೇವೆ, ಆ ಬದರಿಗೆ ಹೋದ್ರಂತೆ. ಆ ಬದರಿಯಲ್ಲಿ ಸನಕಾದಿ ಋಷಿಗಳಿದ್ದಾರೆ, 4 ಮಂದಿ ಸನಕಾದಿ ಋಷಿಗಳಿದ್ದಾರೆ. ದೇವತೆಗಳು ಯಾವತ್ತೂ ಇರ್ತಾರೆ ಬದರಿಯಲ್ಲಿ. ಇವತ್ತು ನೀವು ಹೋದ್ರೆ ಅದೃಶ್ಯರಾಗಿರ್ತಾರೆ. ಕೆಲವು ಯೋಗಿಗಳಿಗೆ ಕಾಣಿಸ್ತಾರೆ ದೇವತೆಗಳು ಬದರಿಯಲ್ಲಿ. ಸನಕಾದಿಗಳಿಗೆ ನಾರದರು ಸಿಕ್ಕಿದ್ರು. ಸನಕಾದಿಗಳು ಕೇಳ್ತಾರೆ, ನಾರದರೆ ಯಾಕೆ ನೀವು ಬಹಳ ಖಿನ್ನರಾಗಿದ್ದೀರಲ್ವ, ಬೇಜಾರಾಗಿದ್ದೀರಲ್ವ, ಏನು ಕಾರಣ ಅಂತ. ಅದಕ್ಕೆ ನಾರದರು ಹೇಳಿದರು, ನನಗೊಂದು ತುಂಬ ಈಗ ಬೇಸರದ ಸಂಗತಿ ಇದೆ ಅಂತ. ಏನು ಅಂದರೆ, ನಾನು ಈ ಕಲಿಯುಗದಲ್ಲಿ ಎಲ್ಲ ಕಡೆ ಸಂಚಾರ ಮಾಡ್ತಾ 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 ಎಲ್ಲ ತೀರ್ಥಕ್ಷೇತ್ರಗಳಲ್ಲಿ ಸಂಚಾರ ಮಾಡ್ತಾ ಹೋದೆ. ಆದರೆ ಕಲಿಯುಗ ನೋಡಿ ಇನ್ನು ಪ್ರಾರಂಭದಲ್ಲಿ ಅವಳು ಹೇಳ್ತಾ ಇರೋದು. ಅಂದರೆ ಇವತ್ತಿಗಿಂತ ಸಾಮಾನ್ಯ 4800 ವರ್ಷದ ಹಿಂದೆ ಯಾವ ರೀತಿ ಇತ್ತು ಅಂತ. ಯಾವ ತೀರ್ಥಕ್ಷೇತ್ರಕ್ಕೆ ಹೋದ್ರೂ ನೆಮ್ಮದಿ ಸಿಗುವುದಿಲ್ಲ ನೋಡಿ. ವಾಸ್ತವಿಕವಾಗಿ ಹಿಂದೆ ತೀರ್ಥಕ್ಷೇತ್ರ ಯಾತ್ರೆ ಮಾಡ್ತಾ ಇದ್ದದ್ದು ಯಾಕಂತ ಹೇಳಿದ್ರೆ ನಮ್ಗೇನು ತಲುಪಿಸಿದೆ ಅದೆಲ್ಲ ಕಳ್ಕೊಂಡ್ಬಿಡ್ಬೇಕು ಅಂತ. ಆದರೆ ತೀರ್ಥಕ್ಷೇತ್ರಕ್ಕೆ ಹೋದರೆ ಖಂಡಿತ ನಮ್ಮ ನೆಮ್ಮದಿ ಸಿಗುವುದಿಲ್ಲ, ಇರುವ ನೆಮ್ಮದಿ ಹೊರಟೋಗ್ತದೆ. ಅಂದರೆ ತೀರ್ಥಕ್ಷೇತ್ರಗಳ ಹಾಳಾಗಿದೆ, ತೀರ್ಥಗಳ ಹಾಳಾಗೋಗಿದೆ. ಇವತ್ತು ನಮಗೆ ಗೊತ್ತು, ಗಂಗಾದಿ ತೀರ್ಥಗಳನ್ನೇ ಹಾಳು ಮಾಡ್ತಾ ಇದ್ದಾರೆ. ಯಾವ ಪುಣ್ಯಕ್ಷೇತ್ರಕ್ಕೆ ಹೋದರೂ ಒಬ್ಬ ಪುಣ್ಯಾತ್ಮ ಸಿಗುವುದಿಲ್ಲ, ಪಾಪಿಗಳೇ ತುಂಬಿಕೊಳ್ತಾ ಇದ್ದಾರೆ. ಪುಣ್ಯಕ್ಷೇತ್ರಗಳಲ್ಲೆಲ್ಲ ಪಾಪಿಗಳು ತುಂಬಿಕೊಳ್ತಾ ಇದ್ದಾರೆ. ಯೋಗಿಗಳು ಅಂತ ನೋಡ್ಲಿಕ್ಕೆ ಇಲ್ಲ. ಸನ್ಯಾಸಿಗಳು ವಸ್ತ್ರ ಮಾತ್ರ ತೊಟ್ಟವರು, ಒಳಗಿನಿಂದ ಸನ್ಯಾಸ ಏನೂ ಇಲ್ಲ. ಅಷ್ಟು ಮಾತ್ರ ಅಲ್ಲ, ನ ಯೋಗಿ ನೈವ ಸಿದ್ಧೋವ ನ ಜ್ಞಾನಿ ಸತ್ಕ್ರಿಯೋ ನರಹ ಕಲಿದಾವ ನಲೇ ನಾದ್ಯ ಸಾಧನಂ ಭಸ್ಮತಾಂಗತಂ. ಇಷ್ಟೇ, ಜನಗಳೆಲ್ಲರಿಗೂ ಕೂಡ ದುಡ್ಡು ಮಾಡುವಂತಹ ಭರ. ಕೆಲವರು ಅನ್ನ ಮಾರಿ ದುಡ್ಡು ಮಾಡುವವರು, ಇನ್ನು ಕೆಲವರು ವೇದ ಮಾರಿ ದುಡ್ಡು ಮಾರುವವರು, ಇನ್ನು ಕೆಲವರು ತಮ್ಮ ಕೂದಲನ್ನೇ ಮಾರಿ ದುಡ್ಡು ಮಾಡುವವರು ಅಂತ ಹೇಳಿದರೆ ವೇಶ್ಯಾವೃತ್ತಿ. ಅದಕ್ಕೂ ಹೇಸಿದವರು ಸ್ತ್ರೀಯರು ತಮ್ಮ ಮೈಯನ್ನೇ ಮಾರಿ ದುಡ್ಡು ಮಾಡ್ತಾರೆ. ಇಂತಹ ಘೋರವಾದ ಕಲಿಯುಗ ಬಂದಿದೆ. ಇದನ್ನೆಲ್ಲ ನೋಡ್ತಾ 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 ನಾನು ವೃಂದಾವನಕ್ಕೆ ಹೋದೆ. ವೃಂದಾವನ ಅಂದರೆ ಕೃಷ್ಣ ತಾನು ಆಟವಾಡಿದಂತಹ ಜಾಗ, ತನ್ನ ಲೀಲೆಯನ್ನು ತೋರಿಸಿದಂತಹ ಜಾಗ ಮಥುರಾ ವೃಂದಾವನ. ಅಲ್ಲಿಗೆ ಹೋದಾಗ ನನಗೆ ಅಲ್ಲಿ ಒಂದು ದೃಶ್ಯ ಕಂಡಿತು, ಆಶ್ಚರ್ಯಜನಕವಾದ ದೃಶ್ಯ. ಒಬ್ಬಳು ಹೆಣ್ಣು ತಾನು ಅಳ್ತಾ ಇದ್ದಾಳೆ. ಅವಳ ಪಕ್ಕದಲ್ಲಿ 2 ಮುದುಕರು ಮಲ್ಕೊಂಡಿದ್ದಾರೆ. ನಾನು ನೋಡಿದೆ, ನನ್ನ ನೋಡಿದ ಕೂಡಲೇ ಪಾಪ ಅವಳು ನಾರದರೆ ನಾರದರೆ ಬನ್ನಿ 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 ಅಂತ ಕರೆದ್ಲು ನನ್ನನ್ನು. ಹತ್ತಿರ ಹೋದೆ, ಹತ್ತಿರ ಹೋಗಿ ವಿಚಾರಿಸಿದೆ, ನೀನು ಯಾರಮ್ಮ, ಯಾಕೆ ಈ ರೀತಿ ಅಳ್ತಾ ಇದ್ಯಾ, ಇವರಿಬ್ರು ಯಾರು ಮುದುಕರು ಅಂತ.
ಅವಳು ಕತೆ ಹೇಳಿದ್ಲು ನನಗೆ ಬಹಳ ಆಶ್ಚರ್ಯ ಆಗೋಯ್ತು. ಏನಂದ್ರೆ ಅವಳ ಮಕ್ಕಳಂತೆ ಇಬ್ರು ಮುದುಕರು. ಅವಳು ಯುವತಿಗೆ ಇಬ್ರು ಮುದುಕರಾದ ಮಕ್ಕಳು. ಜಗತ್ತಿನಲ್ಲಿ ಈ ರೀತಿ ಇದೆಯೋ? ಯಾವತ್ತು ಮಕ್ಕಳು ಯುವತಿಯರಾಗಿರುವುದುಂಟು, ಯುವಕರಾಗಿರುವುದುಂಟು, ತಂದೆ ತಾಯಂದಿರು ಮುದುಕರಾಗಿರುವುದುಂಟು. ಆದರೆ ಅದಕ್ಕೆ ವಿಪರೀತ, ರಿವರ್ಸ್ ಆಗಿಬಿಟ್ಟಿದೆ. ಏನಮ್ಮ ಇದಕ್ಕೆ ಕಾರಣ ಅಂತ ಹೇಳಿದ್ರೆ ಅವಳು ಹೇಳ್ತಾಳೆ ತನ್ನ ಕಥೆಯನ್ನ. ಉತ್ಪನ್ನ ದ್ರವಿಡೇ ದೇಶೇ, ನಾನು ಭಕ್ತಿ ಅಂತ ನನ್ನ ಹೆಸರು. ಇವರಿಬ್ಬರು ನನ್ನ ಮಕ್ಕಳು ಜ್ಞಾನ ವೈರಾಗ್ಯ ಅಂತ. ನಾವು ಹುಟ್ಟಿದ್ದೆಲ್ಲಿ ಅಂದರೆ ದ್ರವಿಡ ದೇಶದಲ್ಲಿ, ತಮಿಳುನಾಡಿನಲ್ಲಿ ನಾವು ಹುಟ್ಟಿದ್ದು. ಬೆಳೆದದ್ದೆಲ್ಲಿ ಅಂದರೆ ಕರ್ನಾಟಕದಲ್ಲಿ ಬೆಳೆದದ್ದು. ನಂತರ ಸ್ವಲ್ಪ ಮಹಾರಾಷ್ಟ್ರದಲ್ಲಿ. ನಂತರ ನಾವು ಈ ರೀತಿ ಹೋಗುತ್ತಾ ಮೂವರು ಮುದುಕರಾಗ್ಬಿಟ್ವು. ಮುದುಕಿ ಎಲ್ಲಿ ಅಂದರೆ ಗುಜರಾತಿನಲ್ಲಿ ಸಂಪೂರ್ಣ ಮುದುಕಿಯರಾಗ್ಬಿಟ್ವು. ಎಲ್ಲಿ ಹೋದ್ರು ಇನ್ಯಾಗೆ ನಾವು ನಮಗೆ ಯೌವನವೇ ಮುಗುದಿಲ್ಲ, ಅದರೊಳಗೆ ಮುದುಕಿ ಆಗ್ಬಿಟ್ಟೆ. ನಾವು ಏನು ಮಾಡಬೇಕು ಗೊತ್ತಾಗದೆ ಏನಿದಕ್ಕೆ ಮದ್ದು ಅಂತ ಹುಡುಕ್ತಾ ಹೋಗಿ ವೃಂದಾವನವನ್ನು ಸೇರಿದ್ವು. ಕೃಷ್ಣ ತಾನು ನಡೆದಾಡಿದಂತಹ ಜಾಗ, ಅವನ ಲೀಲೆಯನ್ನು ತೋರಿದಂತಹ ಜಾಗ, ಅಂತಹ ವೃಂದಾವನವನ್ನು ಪ್ರವೇಶ ಮಾಡಿದ ಕೂಡಲೇ ನಾನು ಮತ್ತೆ ಯುವತಿಯಾದೆ. ಆದರೆ ನನ್ನ ಇಬ್ರು ಮಕ್ಕಳು ಕೂಡ ಇನ್ನು ಮುದುಕರಾಗೇ ಇದ್ದಾರೆ. ಏನು ಮಾಡಿದ್ರು ಅವರನ್ನು ಏಳಿಸ್ಲಿಕ್ಕಾಗ್ತಾ ಇಲ್ಲ. ನಾರದರೇ, ನೀವೇ ಇದಕ್ಕೇನಾದರೂ ಉಪಾಯವನ್ನು ಹೇಳಬೇಕು, ಮತ್ತೆ ಇವರಿಬ್ಬರು ಯುವಕರಾಗಿ ಎದ್ದು ನಿಲ್ಲುವಂತೆ ಮಾಡಬೇಕು ಅಂತ ಪ್ರಾರ್ಥನೆ ಮಾಡಿಕೊಡ್ತಾಳೆ. ನಾರದರಿಗೆ ಅರ್ಥ ಆಯಿತು. ಅಂದರೆ ನೋಡಿ, ಇದು ಎಷ್ಟು ಸ್ವಾರಸ್ಯವಾದಂತಹ ಮಾತು ಅಂತ ಹೇಳಿದ್ರೆ, ಭಕ್ತಿ ಪಂಥ ಅಂತ ಹುಟ್ಟಿದ್ದು ತಮಿಳುನಾಡಿನಲ್ಲಿ. ಭಕ್ತಿ ಪಂಥ ಅಂದರೆ ನೋಡಿ, ನಿಜವಾಗಿಯೂ ಕೂಡ ಭಕ್ತಿಯ ಬಗ್ಗೆ ಸ್ವಲ್ಪ ಹೆಚ್ಚು ಮಹತ್ವವನ್ನು ಕೊಟ್ಟರು ರಾಮಾನುಜಾಚಾರ್ಯರ ಮೂಲಕ. ನಿಜವಾಗಿಯೂ ನಂತರ ಅದನ್ನು ಬಹಳ ಸರಿಯಾಗಿ ಹೇಳಿ ಅದನ್ನು ಅಭಿವೃದ್ಧಿ ಮಾಡಿದ್ದು ಕರ್ನಾಟಕದಲ್ಲಿ ಮಧ್ವಾಚಾರ್ಯರು. ಹರಿದಾಸ ಸಾಹಿತ್ಯ ಏನಿದೆ ಅದರ ಮೂಲಕ ಕರ್ನಾಟಕದಲ್ಲಿ ಸಂಪೂರ್ಣವಾಗಿ ಅಭಿವೃದ್ಧಿ ಹೊಂದಿತು. ಕಲಿಯುಗದಲ್ಲಿ ಅದಕ್ಕೋಸ್ಕರವೇ ಹರಿನಾಮ ಸಂಕೀರ್ತನೆ ಬಹಳ ವಿಶೇಷವಾಗಿರುವಂಥದ್ದು ಭಕ್ತಿಗೆ. ಅದು ಬೆಳೆದದ್ದೇ ಕರ್ನಾಟಕದಲ್ಲಿ ವಿಶೇಷವಾಗಿ. ನಂತರ ಸ್ವಲ್ಪ ಮಹಾರಾಷ್ಟ್ರದಲ್ಲಿ. ಇವತ್ತು ನೋಡಿ, ಮಹಾರಾಷ್ಟ್ರದಲ್ಲಿ ಭಜನೆ ಅಂದರೆ ಬಹಳ ಮುಖ್ಯ. ಅದರ ವಿಶೇಷವಾಗಿ ಪಂಡ್ರಾಪುರದಲ್ಲಿ ಭಜನೆ ಮಾಡಲಿಕ್ಕೋಸ್ಕರ 100 ಮೈಲಿಯಿಂದ ನಡ್ಕೊಂಡು ಬರ್ತಾರೆ. ಅಲ್ಲಿ ನೀವು ಇವತ್ತು ದರ್ಶನಕ್ಕೆ ಹೋದ್ರು ಪಾಂಡುರಂಗನ ಮುಂದೆ ಸ್ವಲ್ಪ ಏನಾದರೂ ಕೈ ತಟ್ಟಬೇಕು, ಕುಣಿಬೇಕು. ಯಾಕಂದ್ರೆ ಅದರಲ್ಲಿ ಒಂದು ನಿಯಮ, ಅಷ್ಟಾದರೂ ನಾಮ ಸಂಕೀರ್ತನೆ ಮಾಡಿ ಅಂತ. ಈ ರೀತಿ ಮಹಾರಾಷ್ಟ್ರದಲ್ಲಿ ನಾವು ಭಕ್ತಿ ಹೆಚ್ಚಿದೆ ಅಲ್ಲಿ. ಆದರೆ ಬರ್ತಾ ಗುಜರಾತನ್ನು ಪ್ರವೇಶ ಮಾಡಿದಾಗ ಎಲ್ಲ ಹೊರಟೋಯ್ತು. ಗುಜರಾತಲ್ಲಿ ಯಾಕಂದ್ರೆ ಹತ್ತಿರದಲ್ಲೇ ಪಾಕಿಸ್ತಾನ. ಅದರಿಂದಾಗಿ ಅಲ್ಲಿ ನಾವು ಮತ್ತೆ ಮುದುಕಿಯರಾಗುವುದು. ಅಂದರೆ ಏನೂ ಇಲ್ಲ ಅಂತಾಯ್ತು. ಜ್ಞಾನವೂ ಇಲ್ಲ, ಭಕ್ತಿಯೂ ಇಲ್ಲ, ವೈರಾಗ್ಯವೂ ಇಲ್ಲ. ಆದರೆ ನಂತರ ವೃಂದಾವನವನ್ನು ಪ್ರವೇಶ ಮಾಡಿದ್ವು. ಅಲ್ಲಿ ಭಕ್ತಿ ನಲಿದಾಡ್ತಾ ಇದೆ. ಅಲ್ಲಿಗೆ ಹೋದಾಗ ಭಕ್ತಿ ಮತ್ತೆ ಯುವತಿ ಆದ್ಲು. ಇವತ್ತು ನೀವು ನೋಡಿ, ವೃಂದಾವನವನ್ನು ಪ್ರವೇಶ ಮಾಡಿದರೆ ಎಷ್ಟು ಆಶ್ಚರ್ಯ ಅಂತ ಹೇಳಿದ್ರೆ, ಒಂದು ಮನೆ ಗೋಡೆ ಮೇಲೂ ಇರುವಂತಹದ್ದು ರಾಧೇಶ್ಯಾಮ್ ಅಂತ, ರಾಧಾಕೃಷ್ಣ. ಅಂದ್ರೆ ಕೃಷ್ಣನ ನಾಮಸ್ಮರಣೆ ಒಂದೊಂದು ಮನೆಯ ಗೋಡೆ ಮೇಲೂ ಇದೆ. ಇನ್ನೂ ಆಶ್ಚರ್ಯ ಅಂತ ಹೇಳಿದ್ರೆ, ಅಲ್ಲಿ ಈ ಸೈಕಲ್ ರಿಕ್ಷಾದವನು ಕೂಡ ನಿಮ್ಮನ್ನು ಕರ್ಕೊಂಡು ಹೋಗ್ಬೇಕಾದ್ರೆ ಎದುರಿನಲ್ಲಿರುವವರನ್ನ ದಾರಿಬಿಡಿ ಅಂತ ಹೇಳುವುದಿಲ್ಲ ಅವನು. ಮತ್ತೆ ಅವಳು ಏನಿದೆ ಅಂದ್ರೆ ರಾಧೇ ಅಂತ ಗಟ್ಟಿಯಾಗಿ ಕೂಗುತ್ತಾನೆ. ಬಂದು ದಾರಿ ಬಿಡ್ತಾರೆ. ಅಂದ್ರೆ ಈ ರೀತಿ ದಾರಿ ಬಿಡಿ ಅಂತ ಹೇಳ್ಬೇಕಾದ್ರೂ ದೇವರ ನಾಮಸ್ಮರಣವನ್ನೇ ಮಾಡುವುದು. ಅಂದ್ರೆ ಇಷ್ಟು ಭಕ್ತಿ ವೃಂದಾವನದಲ್ಲಿದೆ. ಆದರೆ ಅದು ಬರೀ ಪ್ರಯೋಜನ ಇಲ್ಲದ ಭಕ್ತಿ ಅಂತ ಹೇಳ್ತಾಳೆ. ಯಾಕಂದ್ರೆ ಜ್ಞಾನ ವೈರಾಗ್ಯ ಎರಡು ಪುಟಿದೇಳದಂತಹ ಭಕ್ತಿ. ಸಾಮಾನ್ಯ ಈಗಿನ ಇಸ್ಕಾನ್ ಮುಂತಾದವುಗಳಿದ್ದಾಗೆ, ಇಸ್ಕಾನ್ ಅವರು ಬಹಳ ತಾವು ಭಜನೆ ಮುಂತಾದವುಗಳನ್ನೆಲ್ಲ ಮಾಡ್ತಾರೆ, ಭಕ್ತಿ, ಆದರೆ ಜ್ಞಾನವೂ ಇಲ್ಲ, ವೈರಾಗ್ಯವೂ ಇಲ್ಲ. ಅಂತಹ ಒಂದು ಭಕ್ತಿ ಅದು. ಆ ರೀತಿ ಆಯ್ತು ಇಲ್ಲಿ. ಅದಕ್ಕೆ ಆ ಭಕ್ತಿ ಹೇಳ್ತಾಳೆ, ಏನಾದರೂ ಮಾಡಿ ನೀವು ಎಬ್ಬಿಸಬೇಕು ಅಂತ. ನಾರದರು, ಹೌದಾ, ಹಾಗಿದ್ರೆ ನಾನು ಪ್ರಯತ್ನ ಪಡ್ತೇನೆ ಅಂತ ಹೇಳಿ ಆ ಇಬ್ಬರು ಮುದುಕರೇನಿದ್ದಾರೆ ಅವರ ಕಿವಿಯಲ್ಲಿ ಎಲ್ಲ ವೇದ ಪಾರಾಯಣ ಮಾಡಿದರು, ಎಲ್ಲ ಉಪನಿಷತ್ತುಗಳನ್ನು ಪಾರಾಯಣ ಮಾಡಿದರು. ಇಷ್ಟೆಲ್ಲ ಪಾರಾಯಣ ಮಾಡಿ ಮುಗಿಸಬೇಕಾದ್ರೆ ಇಬ್ರು ಮುದುಕರು ಕೂಡ ತಾವು ಎದ್ದು ನಿಂತು ಇಬ್ಬರು ಮುದುಕರು ಎದ್ದು ನಿಂತು ಒಮ್ಮೆ ನೋಡಿದರು. ನೋಡಿ ಥಟ್ಟ ಬಿದ್ರು. ಮತ್ತೆ ಹೇಳೇ ಇಲ್ಲ. ನಾರದರಿಗೆ ಏನು ಮಾಡಬೇಕು ಗೊತ್ತಾಗಲಿಲ್ಲ. ಅಲ್ಲ, ನಾನು ಮಾಡಬೇಕಾದದ್ದನ್ನೆಲ್ಲ ಮಾಡಿ ಆಯಿತು,
ಇನ್ನೇನು ಮಾಡುದು ಇವರನ್ನು ಎಬ್ಬಿಸ್ಲಿಕ್ಕೆ ಅಂತ ಹೇಳಿ ಆ ಭಕ್ತಿಗೆ ಹೇಳಿದ್ರು, ನೋಡಮ್ಮ ನೀನು ಯೋಚನೆ ಮಾಡಬೇಡ, ನಾನು ಹೇಗಾದರೂ ನಿನ್ನಿಬ್ಬರು ಮಕ್ಕಳನ್ನು ಎಬ್ಬಿಸ್ತೇನೆ, ಇದರ ಉಪಾಯ ಏನು ಅಂತ ನಾನು ಯೋಚನೆ ಮಾಡ್ತೇನೆ ಅಂತ ಹೇಳ್ಬೇಕಾದ್ರೆ ಆ ಶರೀರವಾಣಿ ಆಯಿತು. ನೋಡಿದ ನಾರದರೆ, ನಿಮ್ಮಿಂದ ಇವಾಗ ಒಂದು ದೊಡ್ಡ ಕೆಲಸ ಆಗ್ಲಿಕ್ಕುಂಟು, ಅದಕ್ಕಾಗಿ ನೀವು ಯೋಚನೆ ಮಾಡಬೇಡಿ, ನಿಮ್ಮಿಂದ ಆಗತ್ತೆ ಅದು ಒಂದು ಶರೀರವಾಣಿ ಆಯ್ತು. ಏನಾಗತ್ತೆ ನನ್ನಿಂದ, ಇನ್ನೇನು ಮಾಡ್ಲಿಕ್ಕೆ ಸಾಧ್ಯ ಉಂಟು? ತಾವು ಯೋಚನೆ ಮಾಡ್ತಾ 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 ಬದರಿಗೆ ಹೋಗುವಾಗ ಬದರಿಯಲ್ಲಿ ಅವರಿಗೆ ಸಿಕ್ಕಿದ್ದೆ ಸನಕಾದಿಗಳು. ಸನಕಾದಿಗಳಿಗೆ ಇಷ್ಟೆಲ್ಲ ಕಥೆಯನ್ನ ನಾರದರು ಹೇಳಿದರು. ಸನಕಾದಿಗಳ ಕಥೆಯನ್ನ ಕೇಳಿ ಹೇಳ್ತಾರೆ, ನಾರದರೆ ನೀವೇನು ಯೋಚನೆ ಮಾಡಬೇಡಿ, ಆ ಇಬ್ಬರು ಮುದುಕರನ್ನ ನಾವು ಎಬ್ಬಿಸುವುದು ಮಾತ್ರ ಅಲ್ಲ, ಮತ್ತೆ ಯುವಕರನ್ನಾಗಿ ಮಾಡ್ತೇವೆ. ಹೇಗೆ ಅಂದರೆ ಅದಕ್ಕಿರೋದು ಒಂದೇ, ಭಾಗವತ ಸಪ್ತಾಹದ ಮೂಲಕ ಅಂತ ಹೇಳಿ. ಭಾಗವತವನ್ನು ಈಗಾಗಲೇ ನಾರದರೆ ಕೇಳಿದ್ದಾರೆ, ಆದರೆ ಸಪ್ತಾಹ ವಿಧಿಯಿಂದ ಕೇಳಿಲ್ಲ. ಆ ಸಪ್ತಾಹ ವಿಧಿ ನಿಮ್ಮಿಂದ ಮೊದಲು ಭೂಮಿಗೆ ಬರಬೇಕು. ಅದಕ್ಕಾಗಿಯೇ ದೇವರದ್ದು ಇದೊಂದು ಇಚ್ಛೆ. ಅದರಿಂದಾಗಿ ಭಾಗವತ ಸಪ್ತಾಹವನ್ನು ಮಾಡಿದರೆ ಮತ್ತೆ ಆ ಜ್ಞಾನ ವೈರಾಗ್ಯ ಎರಡು ಮುದುಕರು ಎದ್ದು ನಿಲ್ತಾರೆ ಅಂತ ಹೇಳ್ತಾರೆ. ನಾರದರಿಗೆ ಸಂತೋಷ ಆಯಿತು. ಎಲ್ಲಿ ಮಾಡೋಣ? ನದಿ ತೀರದಲ್ಲಿ, ಗಂಗಾ ನದಿ ತೀರದಲ್ಲಿ ಮಾಡೋಣ ಅಂತ ಗಂಗಾ ನದಿ ತೀರದಲ್ಲಿ ಆ ಕುಮಾರ, ಈ 4 ಸನಕಾದಿಗಳು ಬಂದು ಕೂತರು. ನಾರದರು ಬಂದು ಕೂತರು. ಯಾವಾಗ ಸನಕಾದಿಗಳು ನಾರದರಿಗೆ ಭಾಗವತವನ್ನು ಹೇಳ್ತಾರೆ ಅಂತ ಗೊತ್ತಾಯಿತು, ಕೂಡಲೇ ಎಲ್ಲ ಋಷಿಗಳು ಅಲ್ಲಿ ಬಂದು ಸೇರಿದ್ರಂತೆ. ಎಲ್ಲ ಋಷಿಗಳು ಬಂದು ಸೇರಿ ಭಾಗವತವನ್ನು ಕೇಳಬೇಕು ಅಂತ ಲೆಕ್ಕಾಚಾರ ಮಾಡಬೇಕಾದ್ರೇ ಭಕ್ತಿ ತಾನು ವೃಂದಾವನದಿಂದ ಬರ್ತಾ ಇದ್ದಾಳಂತೆ, ಕುಣಿದಾಡ್ಕೊಂಡು ಬರ್ತಾ ಇದ್ದಾಳಂತೆ. ಯಾಕಂದ್ರೆ ಆ ಇಬ್ಬರು ಮಕ್ಕಳು ಎದ್ದು ನಿಂತು ಬಿಟ್ಟಿದ್ದಾರಂತೆ. ಕೇಳ್ತೇನೆ ಅಂತ ಸಂಕಲ್ಪ ಮಾಡಿದಾಗಲೇ ಎದ್ದು ನಿಂತು ಅವರಿಬ್ಬರು ಬರ್ತಾ ಇದ್ದಾರಂತೆ. ಎಲ್ರಿಗೂ ಆಶ್ಚರ್ಯವೋ ಆಶ್ಚರ್ಯ, ನಾರದರಿಗೂ ಆಶ್ಚರ್ಯವೋ ಆಶ್ಚರ್ಯ, ಅಬ್ಬಾ ಇಷ್ಟೆಲ್ಲ ಶಕ್ತಿ ಉಂಟಾ ಈ ಭಾಗವತಕ್ಕೆ ಅಂತ. ನಂತರ ಈ ಸನಕಾದಿಗಳು ಭಾಗವತವನ್ನು ಹೇಳಲಿಕ್ಕೆ ಪ್ರಾರಂಭ ಮಾಡಿದರು. ಅದಕ್ಕಿಂತ ಮುಂಚಿತವಾಗಿ ಈ ಭಾಗವತವನ್ನು ತಾವು ತಿಳಿಸ್ತಾರೆ ನೋಡಿ. ಈ ಭಾಗವತವನ್ನು ಮೊದಲ ಬಾರಿಗೆ ಅಂದರೆ ಶುಕಾಚಾರ್ಯರು ಹೇಳಿದ ಬಳಿಕ ನಂತರ ಇದನ್ನು ಹೇಳಿದವ ಯಾರು ಅಂದರೆ ಗೋಕರ್ಣ. ಆ ಕಥೆ ಹೇಳ್ತೇನೆ. ಗೋಕರ್ಣನಾದರೂ ಯಾಕೆ ಈ ಭಾಗವತವನ್ನು ತಾನು ಸಪ್ತಾಹ ವಿಧಿಯಿಂದ ಹೇಳಿದ ಅದನ್ನು ನಾನು ತಿಳಿಸ್ತೇನೆ ಅಂತ ಹೇಳಿ ಸನಕಾದಿಗಳು ತಿಳಿಸ್ತಾರೆ. ಒಬ್ಬ ಬ್ರಾಹ್ಮಣ ಇದ್ದ, ಅವನಿಗೆ ಮಕ್ಕಳಿರಲಿಲ್ಲ. ಏನು ಮಾಡಿದ್ರು ಮಕ್ಕಳಿರಲಿಲ್ಲ. ಅದೇ ಅವನಿಗೆ ದೊಡ್ಡ ಕೊರಗು. ಮಕ್ಕಳಿಲ್ಲ ಅನ್ನುವುದೇ ಅವನಿಗೆ ಬಹಳ ದೊಡ್ಡ ಕೊರಗಾಗಿತ್ತು. ಒಮ್ಮೆ ತಾನು ನದಿ ತೀರದಲ್ಲಿ ಹೋಗಿ ಕೂತ್ಕೊಂಡಿದ್ದಾನೆ, ತುಂಬ ದುಃಖಿತನಾಗಿ. ನನ್ನ ಜೀವನವೇ ವ್ಯರ್ಥ, ಯಾಕಂದರೆ ಅಪುತ್ರಸ್ಯ ಗತಿರ್ನಾಸ್ತಿ ಅಂತ ಹೇಳಿದಾಗೆ ಮಕ್ಕಳಿಲ್ಲದೆ ಗತಿಯಾಗುವುದಿಲ್ಲ, ಸದ್ಗತಿಯಾಗುವುದಿಲ್ಲ. ನನಗೆ ಒಬ್ಬ ಮಗನೂ ಕೂಡ ಇಲ್ಲ. ಈ ರೀತಿ ಬಹಳ ದುಃಖದಿಂದ ಇರಬೇಕಾದ್ರೆ ಅಲ್ಲಿಗೆ ಒಬ್ಬರು ಋಷಿಗಳು ಬಂದರು, ಯೋಗಿಗಳು ಒಂದು ದುಃಖವನ್ನು ಕೇಳಿದರು. ಕೇಳಿ, ನೋಡು ನೀನೇನು ದುಃಖ ಮಾಡಬೇಡ, ಯಾಕಂದ್ರೆ ಮಕ್ಕಳಿಲ್ಲದೆ ಇರುವುದು ದೊಡ್ಡ ಕೊರತೆ ಏನಲ್ಲ ಅದು. ಯಾಕಂದ್ರೆ ಭಗವಂತನೇ ನನ್ನ ಸರ್ವಸ್ವ ಅಂತ ಮಾಡ್ಕೋ, ಏನಾಗುವುದಿಲ್ಲ ಅಂತ ಎಷ್ಟು ಹೇಳಿದ್ರು ಅವ್ನು ಕೇಳಲೇ ಇಲ್ಲ. ಇಲ್ಲ ನಾರದನ್, ಇಲ್ಲ ಋಷಿಗಳೇ, ನನಗೆ ಬೇಕೇ ಬೇಕು, ಒಂದು ಮಗು ಬೇಕೇ ಬೇಕು ನನಗೆ ಅಂತ ಹಠ ಹಿಡಿದು ಕೂತ. ಅವರು ಹೇಳ್ತಾರೆ, ನೋಡು ನಿನಗೆ ಸಂತಾನ ಭಾಗ್ಯ ಇಲ್ಲ ಈ ಜನ್ಮದಲ್ಲಿ, ಅದಕ್ಕಾಗಿ ಬಯಸಬೇಡ ನೀನು ಅಂತ. ಇಲ್ಲ ನಂಗೆ ಬೇಕೇ ಬೇಕು ಹಠ ಹಿಡ್ದ. ಕಡೆಗೆ ಇವನಿಗೆ ಬಾಯಲ್ಲಿ ಹೇಳಿದರೆ ಪ್ರಯೋಜನ ಇಲ್ಲ ಅಂತ ಒಂದು ಫಲವನ್ನು ಮಂತ್ರಿಸಿ ಕೊಟ್ಟರು. ಈ ಫಲವನ್ನು ತಗೊಂಡೋಗಿ ನಿನ್ನ ಪತ್ನಿ ಕೊಡು, ಅವಳು ಅದನ್ನು ಸ್ವೀಕಾರ ಮಾಡಲಿ, ಅವಳಿಗೊಂದು ಒಳ್ಳೆ ಮಗು ಆಗತ್ತೆ ಅಂತ ಹೇಳಿ. ಬಹಳ ಸಂತೋಷ ಆಯಿತು, ಮಗು ಪಡೆದಷ್ಟೇ ಸಂತೋಷ ಆಯಿತು. ಅದನ್ನು ತಗೊಂಬಂದು ತನ್ನ ಪತ್ನಿ ದುಂದುಲಿ ಅಂತ ಆ ದುಂದುಲಿಗೆ ಕೊಟ್ಟ. ನಿಜವಾಗಿ ಅವಳಿಗೆ ಖುಷಿ ಆಗಬೇಕಿತ್ತೋ ಬೇಡವೋ, ಈ ಹಣ್ಣು ಸಿಕ್ಕಿದ ಕೂಡಲೇ ದುಃಖ ಆಗ್ಲಿಕ್ಕೆ ಶುರುವಾಯಿತು ಅವಳಿಗೆ. ಯಾಕೆ ದುಃಖ ಆಯಿತು ಅಂತ ಹೇಳಿದರೆ, ಅವಳು ಒಳಗಿಂದೊಳಗೆ ಯೋಚನೆ ಮಾಡ್ಲಿಕ್ಕೆ ಶುರು ಮಾಡಿದ್ಲು, ಅಯ್ಯೋ ನನ್ನ ಪ್ರಾರಬ್ಧವೇ, ನಾನಿನ್ನು ಈ ಹಣ್ಣನ್ನು ತಿನ್ಬೇಕಾ, ಗರ್ಭಿಣಿ ಆಗಬೇಕಾ, ಗರ್ಭಿಣಿ ಆದರೆ ತುಂಬ ಕಷ್ಟ ಉಂಟು ಅಂತ ಕೇಳಿದ್ದೇನೆ, ತಿಂದದೆಲ್ಲ ವಾಂತಿ ಆಗತ್ತಂತೆ, ಸುಸ್ತಾಗತ್ತಂತೆ, ನಿಲ್ಲಿಕ್ಕಾಗೋದಿಲ್ವಂತೆ, ಕೂರ್ಲಿಕ್ಕಾಗೋದಿಲ್ವಂತೆ, ಎಲ್ಲಕ್ಕಿಂತ ಮುಖ್ಯವಾಗಿ ನನ್ನ ಸೌಂದರ್ಯ ಹೊರಟೋಗತ್ತೆ. ಇದನ್ನೆಲ್ಲ ಯೋಚನೆ ಮಾಡ್ಲಿಕ್ಕೆ ಶುರು ಮಾಡಿದ್ಲು. ಹೀಗೆಲ್ಲ 9 ತಿಂಗಳು ಗರ್ಭವನ್ನು ಹೊತ್ತು ಇನ್ನು ಹೆರುವುದಂತೂ ಕೂಡ ಪುನರ್ಜನ್ಮ ಇದ್ದಾಗಂತೆ, ಸತ್ತೇ ಮತ್ತೆ ಹುಟ್ಟಿ ಬಿಡುವುದಂತೆ. ಇದು ಯಾರಿಗೆ ಬೇಕು, ಸತ್ತೇ ಹೋಗ್ಬಿಟ್ಟೆ ಅಂತ ಹೇಳಿದ್ರೆ ಮತ್ತೇನು ಮಾಡುವುದು? ಈ ರೀತಿ ಎಲ್ಲ ತಾನು ಯೋಚನೆ ಮಾಡು. ಮತ್ತೆ ಆ ಮಗುವನ್ನು ಬೆಳೆಸ್ಬೇಕಂತೆ, ಅದರ ಮಲಮೂತ್ರ ತೆಗೆಯುವುದು, ಅದಕ್ಕೆ ಚಾಕರಿ ಮಾಡುವುದು, ಇದೆಲ್ಲ ನನಗೆ ಯಾಕೆ ಬೇಕಾಗಿದೆ ಅಂತ ಹೇಳಿ ತಾನು ಯೋಚನೆ ಮಾಡಿದ್ಲು. ಹಾಗಂತ ಈಗ ನಾನು ಇದನ್ನು ತಿನ್ನಲಿಲ್ಲ ಅಂದರೆ ಗಂಡ ಬೈತಾನೆ, ತಿಂದೆ ಅಂತ ಹೇಳಿದ್ರೆ ಕಷ್ಟ ತಪ್ಪಿದ್ದಲ್ಲ. ಏನು ಮಾಡುವುದು ಅಂತ ಯೋಚನೆ ಮಾಡಬೇಕಾದ್ರೆ ಅಕ್ಕನಿಗೆ ತಕ್ಕ ತಂಗಿ ಒಬ್ಳು ಬಂದು, ಅಕ್ಕನಿಗೆ ತಕ್ಕ ತಂಗಿಯವಳು, ಅವಳು ಬಂದು ಹೇಳಿದ, ಅಕ್ಕ ನೀನೇನಿಗೆ ಯೋಚನೆ ಮಾಡಬೇಡ ಅಂತ. ಮತ್ತೆ ನಾನಿದ್ದೇನೆ, ಏನು ಮಾಡೋಣ ಹೇಳು, ನೋಡು ನಾನಿವಾಗ ಗರ್ಭಿಣಿ,
ನೀನು ಏನು ಹೇಳು ಅಂತ ಹೇಳಿದ್ರೆ ನಿನ್ನ ಗಂಡನ ಹತ್ರ ಹೇಳು, ನಾನು ಹಣ್ಣು ತಿಂದಿದ್ದೇನೆ ಅಂತ. ಗಂಡನಿಗೆ ಖುಷಿ ಆಗತ್ತೆ. ಮತ್ತೆ ನಮ್ಮನೆಗೆ ಬಂದು ಕೂತ್ಕೋ, ಒಂದೊಂದು ತಿಂಗಳಿಗೂ ವರದಿ ಸಲ್ಲಿಸ್ತಾ ಇರು. 1 ತಿಂಗಳಾಯ್ತು, 2 ತಿಂಗಳಾಯ್ತು, 3 ತಿಂಗಳಾಯ್ತು ಅಂತ ವರದಿ ಸಲ್ಲಿಸ್ತಾ ಇರು. ನಿನ್ನ ಗಂಡನಿಗೆ ಖುಷಿ ಆಗತ್ತೆ. ನಾನು ಮಗುವನ್ನ ಹೆರ್ತೇನೆ, ಮಗುವನ್ನ ಹೆತ್ತು ನಿನಗೆ ಆ ಮಗುವನ್ನ ಕೊಡ್ತೇನೆ. ನೋಡಿ ಎಂಥ ತಂಗಿ ಅಂತ. ಅದಕ್ಕೆ ಬದಲಾಗಿ ನನ್ನ ಗಂಡನಿಗೆ ದುಡ್ಡು ಕೊಡು ಸಾಕು ಅಂತ ಹೇಳ್ತಾರೆ. ನನ್ನ ಗಂಡನಿಗೆ ದುಡ್ಡು ಕೊಡು, ನನ್ನ ಮಗುವನ್ನು ನಿನಗೆ ಕೊಡ್ತೇನೆ ಅಂತ. ಅದಕ್ಕೆ ಒಳ್ಳೆ ಅಕ್ಕ ತಂಗಿಯರು ಇವರು. ಮತ್ತೆ ಆ ಮಗುವಿಗೆ ಹಾಲು ಕೊಡ್ಬೇಕಲ್ವಾ, ಅದಕ್ಕೆ ನೀನು ಹೇಳು ನನಗೆ ಹಾಲೇ ಬರ್ತಾ ಇಲ್ಲ, ಅದಕ್ಕೆ ನನ್ನ ತಂಗಿಯನ್ನು ಕರಿತೇನೆ, ಅವಳಿಗೆ ಪಾಪ ಮಗು ಹುಟ್ಟಿ 6 ತಿಂಗಳಿಗೆ ಸತ್ತು ಹೋಗ್ಬಿಡುತ್ತಂತೆ, ಆ ಹಾಲು ಅವಳಿಗೆ ತುಂಬಾ ಇದೆಯಂತೆ, ಅದರಿಂದ ಅವಳ ಹಾಲು ಕೊಡ್ತಾಳೆ ಅಂತ ಹೇಳು. ಅಂದ್ರೆ ಏನೇನು ಉಪಾಯ ಅಂದ್ರೆ ಭಾರಿ ಉಪಾಯ. ಆಗ ಆಯ್ತು ಅಂತ ನಿನ್ನ ಗಂಡ ಒಪ್ಪುತ್ತಾನೆ, ನಾನು ಹಾಲು ಕೊಡ್ತೇನೆ, ದೊಡ್ಡದು ಮಾಡ್ತೇನೆ ಅಂತ ಇಷ್ಟೆಲ್ಲ ಹೇಳಿದ್ಲು. ಬಹಳ ಖುಷಿ ಆಯಿತು ದುಂದುಲಿಗೆ. ತಾನು ಅದೇ ರೀತಿ ಮಾಡಿದ್ಲು. ಈ ಹಣ್ಣನ್ನೇನು ಮಾಡೋಣ, ಎಸೆಯೋಣ? ಎಸೆಬೇಡ, ಋಷಿಗಳು ಕೊಟ್ಟದ್ದು ಯಾವತ್ತು ಪರೀಕ್ಷೆ ಮಾಡಬೇಕು. ಅದಕ್ಕೇನೆಂದರೆ ನಿನ್ನ ಮನೆ ಹಸು ಇದೆಯಲ್ವಾ, ಹಸುವಿಗೆ ಆ ಹಣ್ಣು ಕೊಟ್ಟುಬಿಡು ಅಂತ ಹೇಳಿ. ಆಯ್ತು ಅಂತ ಹೇಳಿ ಇವಳು ಹಸುವಿಗೆ ಹಣ್ಣನ್ನು ಕೊಟ್ಲು. ಇವಳು ಮನೆ ಹಸುವಿಗೆ. ಇವಳು ತಾನು ಆ ತಂಗಿ ಹೇಳಿದಾಗೇ ಮಾಡಿದ್ಲು. 1 ತಿಂಗಳಿಗೆ ವರದಿ ಕಳಿಸೋದು, ಇಷ್ಟು ತಿಂಗಳಾಯ್ತು, ಇಷ್ಟು ತಿಂಗಳಾಯ್ತು, ಇಷ್ಟು ತಿಂಗಳಾಯ್ತು. ಅವಳ ಗಂಡನಿಗೆ ಭಾರಿ ಖುಷಿ. ಅವನ ಆತ್ಮದೇವ ಅಂತ ಅವನ ಹೆಸರು. ಅವನಿಗೆ ಬಹಳ ಖುಷಿ ಆಗುತ್ತಾ ಇತ್ತು. ಇನ್ನೇನು ನನ್ನ ಹೆಂಡತಿ ಒಂದು ಒಳ್ಳೆ ಮಗುವನ್ನು ಎತ್ತು ಬಿಡ್ತಾಳೆ, ಋಷಿಗಳ ಅನುಗ್ರಹದಿಂದ ಹುಟ್ಟಿದಂತಹ ಸತ್ಸಂತಾನ, ಹೀಗೆಲ್ಲ ಯೋಚನೆ ಮಾಡ್ತಾ ಇದ್ದ. ಆದರೆ ನೋಡಿ, ಋಷಿಗಳು ಅಭಿಮಂತ್ರಿಸಿಕೊಟ್ಟ ಫಲದ ಪುಣ್ಯ ಏನಿದೆ, ಶಕ್ತಿ ಯಾವತ್ತೂ ವ್ಯರ್ಥ ಆಗೋದಿಲ್ಲ. ಈ ಹಣ್ಣನ್ನ ಹಸುವಿಗೆ ಕೊಟ್ಲು, ಹಸುವು ಗರ್ಭಿಣಿ ಆಯಿತು. ತಿಂಗಳು ಕಳೆದಾಗೆ ಇವಳ ತಂಗಿ, ಆ ದುಂದುಲಿಯ ತಂಗಿ ಒಂದು ಮಗುವನ್ನ ಹೆತ್ಲು. ಇವಳು ನನಗೆ ಮಗು ಆಯಿತು ಅಂತ ತಿಳಿಸಿದ್ಲು. ಬಹಳ ಖುಷಿಯಾಯಿತು ಆತ್ಮದೇವನಿಗೆ. ಅವನು ಬಂದು ನಾಮಕರಣ ಮಾಡಿದ. ಏನು ಅಂತ ಹೇಳಿದ್ರು, ದುಂದುಕಾರಿ ಅಂತ ಆ ಮಗುವಿಗೆ ನಾಮಕರಣ ಮಾಡಿದ. ಅದಾಗಿ ಒಂದು 4-5 ತಿಂಗಳಾಗುತ್ತಾ ಇದ್ದಾಗೆ ಇವನ ಹಟ್ಟಿಯಲ್ಲಿ ಹಸುವು ಕೂಡ ಹಡೀತು, ಕರುವನ್ನಲ್ಲ ಮಗುವನ್ನ. ಅದು ಆಶ್ಚರ್ಯ. ಯಾಕಂತ ಹೇಳಿದ್ರೆ ಫಲ ಮಂತ್ರಿಸಿಕೊಟ್ಟದ್ದು, ಒಂದು ಮಗುವನ್ನ ಹಡೀತು ಹಸು. ಆದರೆ ಅದಕ್ಕೆ ಅಮ್ಮನ ಕಡೆಯಿಂದ ಬಂದದ್ದೇನು ಅಂದರೆ ಕಿವಿ ಮಾತ್ರ ಹಸುವಿನಾಗಿತ್ತು. ಉಳಿದದೆಲ್ಲ ಮನುಷ್ಯರ ಹಾಗೆ. ಅದಕ್ಕೆ ಆ ಮಗುವಿಗೆ ಗೋಕರ್ಣ ಅಂತಾನೆ ಕರೀಲಿಕ್ಕೆ ಶುರು ಮಾಡಿದ್ರು ಎಲ್ಲರೂ ಕೂಡ. ಗೋವಿನ ಹಾಗೆ ಕಿವಿ ಇತ್ತು, ಅದಕ್ಕೆ ಗೋಕರ್ಣ ಅಂತ ಎಲ್ಲರೂ ಕರೀಲಿಕ್ಕೆ ಶುರು ಮಾಡಿದ್ರು ಆ ಮಗುವನ್ನು. ಆ ಮಗು ಬೆಳೀತು, ಈ ಮಗು ಬೆಳೀತು. ಇವನಿಗೆ ಇನ್ನೊಂದು ಖುಷಿ, ಅಯ್ಯೋ ಒಂದು ಮಗು ಆಯಿತು ಅಂತ ತಿಳ್ಕೊಂಡಿದ್ದೆ, 2 ಮಗು ಆಗ್ಬಿಡ್ತು ಅಂತ. ಯಾಕಂದ್ರೆ ಹಟ್ಟಿಯಲ್ಲಿ ಹುಟ್ಟಿದ ಮಗು ತನಗೆ. ಆ ಮಗುವಿಗೂ ನಾಮಕರಣ ಮುಂತಾದವುಗಳನ್ನೆಲ್ಲ ಮಾಡಿದ. ಗೋಕರ್ಣನ ಅಪ್ಪ ಅಂತ ಆತ್ಮದೇವನನ್ನೇ ತಿಳ್ಕೊಂಡ. ಆದರೆ ಅವನು ಅಷ್ಟು ಒಳ್ಳೆಯವ. ತಾನು ಕ್ರಮ ಪ್ರಕಾರ ತಂದೆ ತಾಯಿಯಂದರಿಗೆ ಗೌರವವನ್ನು ಕೊಡ್ತಾ ಎಲ್ಲ ಶಾಸ್ತ್ರಗಳನ್ನು ಅಧ್ಯಯನ ಮಾಡಿದ. ಆದರೆ ಈ ದುಂದುಕಾರಿ ಏನಿದ್ದಾನೆ, ಮಹಾದುಷ್ಟ. ಸಣ್ಣಲ್ಲಿಂದಲೇ ದುಷ್ಟ ಬುದ್ಧಿಯನ್ನು ತೋರಿಸ್ತಾ ಏನೇನು ಕೆಟ್ಟ ಚಟಗಳಿದೆಯೋ ಎಲ್ಲವನ್ನ ಅಂಟಿಸ್ಕೊಂಡ ಅವನು. ದಿನ ಕಳೀತಾ ಇದ್ದಾಗೆ ಗೋಕರ್ಣ ತಾನು ಅಪ್ಪನ ಹತ್ರ ಬಂದು ಹೇಳ್ತಾನೆ, ಅಪ್ಪ ನಿಮಗೆ ವಯಸ್ಸಾಗುತ್ತಾ ಬಂತು, ಸಾಕಿನ್ನು ಈ ಸಂಸಾರದ ತಾಪತ್ರಯ ಸಾಕು, ಇನ್ನು ದೇವರ ಆರಾಧನೆ ಮಾಡಿ. ಯಾಕಂದ್ರೆ ವಯಸ್ಸಾಗುತ್ತಾ ಬಂದಾಗೆ ಈ ಪ್ರಪಂಚದಿಂದ ದೂರ ಆಗಬೇಕು, ದೇವರ ಹತ್ತಿರ ಆಗಬೇಕು. ಅದಕ್ಕೆ ನೀವು ಸಾಕು, ನೀವು ದೇವರನ್ನು ಧ್ಯಾನ ಮಾಡಿ ಅಂತ ಹೇಳ್ತಾರೆ. ಆತ್ಮದೇವನಿಗೆ ಹೌದು ಅಂತ ಕಾಣಿಸ್ತು. ತಾನು ಮನೆಯಿಂದ ಹೊರಟು ತಾನು ಎಲ್ಲೋ ಕ್ಷೇತ್ರದಲ್ಲಿದ್ದವನಾಗಿ ತಾನು ತಪಸ್ಸನ್ನು ಮಾಡ್ಲಿಕ್ಕೆ ಪ್ರಾರಂಭ ಮಾಡಿದ. ಇಲ್ಲಿವರೆಗೆ ದುಂದುಕಾರಿಯ ಎಲ್ಲ ಕೆಟ್ಟ ಚಟಗಳು ಮನೆಯಿಂದ ಹೊರಗೆ ನಡೀತಾ ಇದ್ವು. ಕುಡಿಯುವುದಾಗಲಿ, ಇನ್ನೊಂದಾಗಲಿ, ವೇಶ್ಯಾಸ್ತ್ರೀ ಸಹವಾಸ ಆಗಲಿ, ಎಲ್ಲವೂ ಇತ್ತವನಿಗೆ. ಅದಕ್ಕಾಗಿ ದುಡ್ಡನ್ನು ತಾನು ಅಮ್ಮನ ಹತ್ರ ಬಂದು ಕೇಳ್ತಾ ಇದ್ದ. ಅಮ್ಮ ಮೊದಲು ಪ್ರೀತಿಯಿಂದ ಕೊಡ್ತಾ ಇದ್ಲು. ಆದರೆ ಅವಳ ಹತ್ರ ದುಡ್ಡು ಖಾಲಿ ಆಗ್ಲಿಕ್ಕೆ ಶುರುವಾಯಿತು. ಕೊಡೋದಿಲ್ಲ ಅಂತ ಹೇಳಿದ್ಲು. ಕೊಡದೇ ಇದ್ದಾಗ ಮನೆಯಲ್ಲಿದ್ದ ಚಿನ್ನಾಭರಣಗಳನ್ನೆಲ್ಲ ಅಪಹಾರ ಮಾಡ್ಕೊಂಡು ಹೋದ. ಅದನ್ನೆಲ್ಲ ಮಾರ್ತಿಂದ, ಅಥವಾ ವೇಶ್ಯಾಸ್ತ್ರೀಯರಿಗೆ ಕೊಟ್ಟ ಸಹವಾಸ ಮಾಡ್ಲಿಕ್ಕೋಸ್ಕರ. ಅದು ಕೂಡ ಮುಗಿದೋಯ್ತು. ಆಮೇಲೆ ಏನ್ ಮಾಡೋದು? ಆಮೇಲೆ ಬಂದು ತಾಯಿಯನ್ನು ಪೀಡಿಸುವುದು, ಕೊಡು ನನಗೆ ಅಂತ. ಈ ರೀತಿ ಪೀಡಿಸಿ ಅವಳಿಗೆ ಹೊಡೆದು ಕೊಂದೇ ಹಾಕ್ಬಿಟ್ಟ. ತನ್ನ ತಾಯಿಯನ್ನೇ ಕೊಂದ್ಬಿಟ್ಟ, ದುಂದುಲಿಯನ್ನ ಕೊಂದ್ರೆ ಅವನಿಗೇನು ದುಃಖ ಇಲ್ಲ, ಇನ್ನು ಖುಷಿ ಆಯ್ತು. ಯಾಕಂತ ಹೇಳಿದ್ರೆ ಇಲ್ಲಿವರೆಗೆ ತಾಯಿ ಒಬ್ಳು ಅಡ್ಡಿ ಇದ್ಲು, ಇನ್ನು ತಾಯಿ ಅಡ್ಡಿ ಇಲ್ಲ ಅಂತ ಹೇಳಿದ ಮನೆಯಲ್ಲೇ ವೇಶ್ಯಾಸ್ತ್ರೀಯರನ್ನು ಕರ್ಕೊಂಬಂದು ಇಟ್ಕೊಂಡ್ಬಿಟ್ಟ. ಇಲ್ಲಿವರೆಗೆ ವೇಶ್ಯಾಸ್ತ್ರೀ ಮನೆಗೆ ಹೋಗ್ತಾ ಇದ್ದವ, ಇವಾಗ ತಾನೇ ವೇಶ್ಯಾಸ್ತ್ರೀಯರನ್ನು ಕರ್ಕೊಂಬಂದು ಇಟ್ಕೊಂಡ. ಎಲ್ಲ ವೇಶ್ಯಾಸ್ತ್ರೀಯರು ಇವನು ಆ ಕಡೆ ಹೋದಾಗ ಲೆಕ್ಕಾಚಾರ ಮಾಡ್ತಾನೆ, ಇವರು ತುಂಬಾ ದಡ್ಡ ಇದ್ದಾನೆ ಇವನು ಅಂತ. ಯಾಕಂತ ಹೇಳಿದ್ರೆ ನಮ್ಮನ್ನೇ ತಗೊಂಬಂದು ಎಲ್ಲಿ ಇಟ್ಕೊಂಡಿದ್ದಾನೆ, ನಾವು ಹೇಳಿದಾಗೆ ಕೇಳ್ತಾ ಇದ್ದಾನೆ. ಅದಕ್ಕೆ ಏನು ಮಾಡೋಣ ಅಂತ ಹೇಳಿದ್ರೆ ಇವನಿಂದ ಎಷ್ಟು ಸಾಧ್ಯ ಇದೆಯೋ ಅಷ್ಟು ಉಪಯೋಗ ಪಡಿಬೇಕು. ಯಾಕಂತ ಹೇಳಿದ್ರೆ ರಾಜನ ಖಜಾನೆಯಿಂದ ಎಲ್ಲ ಸಂಪತ್ತನ್ನು ನಾವು ಅಪಹರಿಸಬೇಕು. ಯಾಕಂದ್ರೆ ಇವನ ಮೂಲಕ ಇವನಿಗೆ ಹೇಳೋಣ, ನೀನು ಹೋಗಿ ತಗೊಂಬಾ ಹಾಗೆ ಹೀಗೆ ಅಂತ. ಅವನು ತಗೊಂಡ್ಬರ್ತಾನೆ. ತಗೊಂಡು ಬಂದ ಮೇಲೆ ಅವನನ್ನು ಮುಗಿಸ್ಬಿಡೋಣ. ಯಾಕಂತ ಹೇಳಿದ್ರೆ ಅವನಿದ್ರೆ ರಾಜ ಭಟರು ಹುಡ್ಕೊಂಡು ಬರ್ಬೋದು.
ಇವನು ಸಿಕ್ಕಿಬಿದ್ದ ಅಂದರೆ ಇವನೊಂದಿಗಿದ್ದ ನಾವು ಸಿಕ್ಕಿಬೀಳ್ತೇವೆ, ಅದಕ್ಕೆ ಬೇಡ ಅವನನ್ನು ಮುಗಿಸಿಬಿಡೋಣ ಅಂತ ಈ ರೀತಿ ಎಲ್ಲ ತಾವೊಂದು ಉಪಾಯವನ್ನು ಮಾಡಿ ಅವನನ್ನು ಕಳಿಸಿಕೊಟ್ರು. ಇವನಾದರೂ ಆ ಹೆಣ್ಣಿನ ಜಾಲದಲ್ಲಿ ಬಿದ್ದವ, ತಾನು ಹೋದ. ರಾತ್ರೋರಾತ್ರಿ ಅರಮನೆಯಿಂದ ಎಲ್ಲ ಆಭರಣಗಳು ಸಂಪತ್ತು ಎಲ್ಲ ತಗೊಂಬಂದ. ಈ ಹೆಣ್ಣುಮಕ್ಕಳು ರಾತ್ರೋರಾತ್ರಿಯೇ ಅವನು ಬಂದು ಕೂಡಲೇ ಅವನನ್ನ ಎಲ್ಲವನ್ನ ತಗೊಂಡು ಅವನನ್ನು ಕಟ್ಟಿ ಹಾಕಿ ಅವನಿಗೆ ಚೆನ್ನಾಗಿ ಹೊಡೆದು ಯಾವ ರೀತಿಯಿಂದ ಚಿತ್ರಹಿಂಸೆ ಕೊಟ್ಟು ಸಾಯಿಸ್ತಿದ್ರು ಅಂದರೆ ಮುಖದ ಮೇಲೆ ಬಿಸಿ ಬಿಸಿಯಾದ ಕೆಂಡಗಳನ್ನು ಹಾಕಿದ್ರಂತೆ, ಯಾಕಂದ್ರೆ ಗುರುತು ಸಿಗಬಾರದು ಅಂತ. ಆ ರೀತಿ ಕೆಂಡದಿಂದ ಸುಟ್ಟು ಅವನನ್ನು ಮುಗಿಸಿ ಅವನಿಗೊಂದು ಕಲಕಟ್ಟಿ ಮನೆ ಹಿಂದೆ ಇದ್ದ ಬಾವಿಯೊಳಗೆ ಎತ್ತ ಹಾಕಿದ್ರು. ಅವನನ್ನು ಹಿಂದೆ ಬಾವಿಗೆ ಹಾಕಿ ತಾವು ಎಲ್ಲವನ್ನು ತಗೊಂಡು ಹೋದರು. ಮನೆ ಖಾಲಿ. ಗೋಕರ್ಣ ಎಲ್ಲಿ ಹೋಗಿದ್ದ? ಗೋಕರ್ಣ ತಾನು ತೀರ್ಥಯಾತ್ರೆಗೆ ಹೋಗಿದ್ದಾನೆ. ಅಪ್ಪನನ್ನು ಆ ಕಡೆ ಕಳಿಸಿ ತಾನು ತೀರ್ಥಯಾತ್ರೆಗೆ ಹೋಗಿದ್ದಾನೆ. ಅವನಿಗೆ ಇದು ಯಾವ ಕಥೆಯೂ ಗೊತ್ತಿಲ್ಲ. ಸುಮಾರು ವರ್ಷ ಆಯಿತು, ಒಂದು 2-3 ವರ್ಷ ಆಯಿತು. ಆಮೇಲೆ ಅವನು ಎಲ್ಲ ತೀರ್ಥಕ್ಷೇತ್ರಗಳಲ್ಲಿ ತಾನು ಸಂಚಾರವನ್ನು ಮಾಡ್ತಾ ಮತ್ತೆ ಮನೆ ಹತ್ರ ಬರ್ತಾನೆ. ಮನೆ ಖಾಲಿ ಖಾಲಿ, ಮನೆಯಲ್ಲಿ ಯಾರಿಲ್ಲ. ಏನು ಕತೆ ಒಂದು ಗೊತ್ತಾಗಲಿಲ್ಲ. ಅಕ್ಕಪಕ್ಕದವರನ್ನು ವಿಚಾರಿಸಿದರೆ ಯಾರೂ ಸರಿಯಾಗಿ ಇವನಿಗೆ ಏನನ್ನು ತಿಳಿಸ್ತಿಲ್ಲ. ಇರಲಿ ಅಂತ ಹೇಳಿ ಅವತ್ತು ರಾತ್ರಿ ಮಲಗಿದ. ಮಧ್ಯರಾತ್ರಿಯಲ್ಲಿ ಒಂದು ಎದುರಿನಲ್ಲಿ ವಿಕೃತವಾದ ಆಕಾರ, ಹೇಗೆ ಅಂತ ಭಾಗವತ ತಾನು ವರ್ಣನೆಯನ್ನು ಮಾಡ್ತದೆ. ಬರೀ ಎಲುಬಿನ ಹಂದರ ಅಂತೆ, ನಾವದೇ ಬೇತಾಳ ಅಂತ ಹೇಳ್ತೇವಲ್ವ, ಆ ರೀತಿ ವಿಚಿತ್ರವಾದ ಮುಖ, ನೋಡಿದ್ರೇ ಭಯಾನಕವಾಗಿರುವಂಥದ್ದು. ಇವನಿಗೆ ಎದುರಿಗೆ ಬಂದು ನಿಂತು ಇವನಿಗೆ ಭಯ ಉಂಟಾಗ್ಲಿಲ್ವಂತೆ, ಯಾಕಂದ್ರೆ ಅಂತ ಭಗವದ್ ಭಕ್ತ. ಅವನು ಕೇಳಿದಾನೆ, ಯಾರು ನೀನು ಅಂತ. ಅದಕ್ಕೆ ಅದು ಹೇಳ್ತದೆ, ನಾನು ದುಂದುಕಾರಿ ಅಂತ. ದುಂದುಕಾರಿ ಪ್ರೇತ. ದುಂದುಕಾರಿಯ ಪ್ರೇತ ತಿರುಗುತ್ತಾ ಇತ್ತು. ಗೋಕರ್ಣ ಬಂದಾಗ ಅವನ ಎದುರಿಗೆ ಕಾಣಿಸಿಕೊಳ್ತು. ಇದನ್ನೇ ನಾವು ಕರೆಯುವುದು ಪ್ರೇತ ಬಾಧೆ ಅಂತ. ಯಾಕಂದ್ರೆ ಅವನು ಯಾರು ಏನು ಮಾಡೇ ಇಲ್ಲ, ಸದ್ಗತಿಯಾಗಿಲ್ಲ ಅವನಿಗೆ. ಅದಕ್ಕಾಗಿ ಈ ರೀತಿ ತಿರುಗುತ್ತಾ ಇದ್ದಾನೆ. ಏನಾಯಿತು ನಿನ್ನ ಕತೆ ಅಂತ ಹೇಳಿದಾಗ ಎಲ್ಲವನ್ನು ಹೇಳ್ತಾನೆ. ಈ ರೀತಿ ನಾನು ಇಷ್ಟೆಲ್ಲ ಅನ್ಯಾಯ ಮಾಡಿದೆ, ಮಾಡಬಾರದ ಅನ್ಯಾಯವನ್ನೆಲ್ಲ ಮಾಡಿ ಸತ್ತೆ, ಈಗ ಪ್ರೇತವಾಗಿ ತಿರುಗುತ್ತಾ ಇದ್ದೇನೆ. ನನಗೆ ಪ್ರೇತ ಜನ್ಮದಿಂದ ಮುಕ್ತಿ ಸಿಗಬೇಕು, ಅದಕ್ಕೆ ಬೇಕಾಗಿದ್ದನ್ನು ನೀನು ಮಾಡಬೇಕು ಅಂತ ಪ್ರಾರ್ಥನೆಯನ್ನು ಮಾಡಿಕೊಡ್ತಾನೆ. ಗೋಕರ್ಣ ಆಯಿತು ಅಂತ ಒಪ್ಪಿದ. ಖಂಡಿತ ಮಾಡ್ತೇನೆ ನಾನು, ಇನ್ನೆಲ್ಲೂ ಅಲ್ಲ, ಸಾಕ್ಷಾತ್ ಗಯಾ ಕ್ಷೇತ್ರಕ್ಕೆ ಹೋಗಿ ವಿಷ್ಣುಪಾದದ ಮೇಲೆ ನಾನು ಪಿಂಡ ಹಾಕಿ ಬರ್ತೇನೆ ಅಂತ ಹೇಳಿ ತಾನು ಹೋದ. ಹೋಗಿ ಗಯೆಯಲ್ಲಿ ಸ್ನಾನ ಮಾಡಿ ಕ್ರಮ ಪ್ರಕಾರವಾಗಿ ಪಿಂಡದಾನಾದಿಗಳನ್ನೆಲ್ಲ ಮಾಡಿ ಪ್ರೇತೋದ್ಧಾರಕ್ಕೆ ಏನೇನು ಬೇಕೋ ಎಲ್ಲ ಮಾಡಿದ. ಎಲ್ಲವನ್ನೂ ಮಾಡಿ ತಾನು ಮರಳಿ ಬಂದ. ಮರಳಿ ಬಂದು ಮನೆಯಲ್ಲಿ ಮತ್ತೆ ತಾನು ಮಲಗಿದ. ರಾತ್ರಿ ಯಥಾ ಪ್ರಕಾರ ಅದೇ ರೀತಿ ಬಂದು ನಿಂತು ಪ್ರೇತ ಕೇಳಿದ, ನಾನು ನಿನಗೆ ಮಾಡಬೇಕಾದದ್ದನ್ನೆಲ್ಲ ಮಾಡಿ ಆಯ್ತಲ್ವಾ, ಇನ್ನು ನಿನಗೆ ಯಾಕೆ ಪ್ರೇತ ಜನ್ಮದಿಂದ ಮೋಕ್ಷ ಸಿಕ್ಕಿಲ್ಲ ಅಂತ. ಅದಕ್ಕೆ ಹೇಳ್ತದೆ, ಯಾವುದು ನನಗೆ ಸಿಗಲೇ ಇಲ್ಲ ಅಂತ. ಯಾಕಂದ್ರೆ ಅಂಥ ಪಾಪ ಮಾಡಿದವ ನಾನು, ನೀನು ಮಾಡಿದ ಯಾವುದೂ ನನಗೆ ಸಿಗಲಿಲ್ಲ ಅಂತ. ಇವನಿಗೆ ಬಹಳ ಆಶ್ಚರ್ಯ ಆಯಿತು. ಇನ್ನೇನು ಮಾಡೋಣ, ನಾನು ಶಾಸ್ತ್ರಗಳಲ್ಲಿ ಹೇಳಿರುವುದನ್ನೆಲ್ಲ ನಾನು ಮಾಡಿ ಆಯಿತು, ಆದರೂ ಕೂಡ ಇವನಿಗೆ ಇನ್ನೂ ಮುಕ್ತಿ ಆಗ್ತಾ ಇಲ್ವಲ್ಲ ಅಂತ ಹೇಳಿ ತಾನು ಎಲ್ಲ ಬ್ರಾಹ್ಮಣರನ್ನ ಕರೆದ, ವಿದ್ವಾಂಸರನ್ನೆಲ್ಲ ಕರೆದು ತಾನು ಕೇಳ್ತಾನೆ, ಇನ್ನೇನು ಮಾಡಬೇಕು ಹೇಳಿ ಅಂತ. ಯಾಕಂತ ಹೇಳಿದ್ರೆ ಒಬ್ಬ ವ್ಯಕ್ತಿ ಯಾವ ರೀತಿಯಿಂದ ಎಲ್ಲ ಪಾಪಗಳಿಂದ ಪರಿಹಾರ ಆಗ್ಬೋದಾ ಆ ಎಲ್ಲ ಪ್ರಾಯಶ್ಚಿತ್ತವನ್ನು ನಾನು ಮಾಡಿ ಆಯಿತು, ಏನು ಮಾಡಿದ್ರು ಪ್ರೇತ ಜನ್ಮದಿಂದ ಮೋಕ್ಷ ಆಗ್ತಾ ಇಲ್ಲ ಇವನಿಗೆ, ನನ್ನ ತಮ್ಮನಿಗೆ ದುಂದುಕಾರಿಗೆ. ಅದರಿಂದಾಗಿ ನಾನು ಏನು ಮಾಡೋಣ ಅಂತ. ಎಲ್ಲ ಬ್ರಾಹ್ಮಣರು ಕೂಡ ತಾವು ಯಾವ ಗ್ರಂಥವನ್ನು ನೋಡಿದ್ರು ಅವರಿಗೆ ಗಯಾಶ್ರಾದ್ದಕ್ಕಿಂತ ದೊಡ್ಡ ಪ್ರಾಯಶ್ಚಿತ್ತವೇ ಸಿಗಲಿಲ್ಲ. ಅವರು ಹೇಳ್ತಾರೆ, ನಮಗೆ ಗೊತ್ತಾಗ್ತಾ ಇಲ್ಲ, ಏನು ಮಾಡಿದ್ರು ಗೊತ್ತಾಗ್ತಾ ಇಲ್ಲ ಅಂತ. ಕಡೆಗೆ ಅವರೆಲ್ಲರೂ ಹೇಳ್ತಾರೆ, ನೋಡು ನೀನು ಸೂರ್ಯನನ್ನು ಕೇಳು. ಇವನು ತನ್ನ ತಪಶಕ್ತಿಯಿಂದ ಗೋಕರ್ಣ ಸೂರ್ಯನನ್ನು ನಿಲ್ಲಿಸಿ ಕೇಳಿದ್ದಂತೆ, ಈಗ ನಾನು ಏನು ಮಾಡಬೇಕು, ನನ್ನ ಸಹೋದರನ ದುಂದುಕಾರಿ ಏನಿದ್ದಾರೆ ಅವನಿಗೆ ಯಾವ ರೀತಿಯಿಂದ ಪ್ರೇತ ಜನ್ಮದಿಂದ ಮೋಕ್ಷ ಆಗತ್ತೆ ಅಂತ. ಅದಕ್ಕೆ ಸೂರ್ಯನ ಕಡೆಯಿಂದ ಒಂದು ಮಾತು ಕೇಳಿ ಬಂತಂತೆ. ಏನು ಅಂತ ಹೇಳಿದ್ರೆ ಅದಕ್ಕಿರೋದು ಒಂದೇ ದಾರಿ, ಭಾಗವತ ಸಪ್ತಾಹ ಅಂತ. ಭಾಗವತ ಸಪ್ತಾಹವನ್ನು ಮಾಡು, ಅದರಿಂದಾಗಿ ಪ್ರೇತ ಜನ್ಮದಿಂದ ಮುಕ್ತಿ ಆಗತ್ತೆ ಅಂತ. ಆಯಿತು ಅಂತ ತಾನು ಒಪ್ಪಿದ. ತುಂಗಭದ್ರಾ ನದಿ ತೀರದಲ್ಲಿ ತಾನು ಭಾಗವತ ಸಪ್ತಾಹವನ್ನು ಮಾಡಲಿಕ್ಕೆ ಪ್ರಾರಂಭ ಮಾಡಿದ, ಸಂಕಲ್ಪ ಮಾಡಿದ. ಎಲ್ಲ ಬಂಧು ಬಾಂಧವರಿಗೆ ತಾನು ಕರೆ ಕಳುಹಿಸಿಕೊಟ್ಟ. ಎಲ್ಲರೂ ಬಂದು ಸೇರಿದ್ರಂತೆ. ಭಾಗವತ ಆಗತ್ತಂತೆ ಇತ್ತು. ಎಲ್ಲ ಪುಣ್ಯಾತ್ಮರು ಬಂದು ಸೇರಿದರು. ಭಾಗವತವನ್ನ ತಾನು 7 ದಿನಗಳ ಕಾಲ ಮಾಡಿದ. ಒಂದೊಂದು ದಿನವೂ ಭಾಗವತವನ್ನ ಮಾಡಬೇಕಾದ್ರೆ ಆ ದುಂದುಕಾರಿ ಏನಿದ್ದಾನೆ ಅವನು ಬಂದು ಅಲ್ಲೊಂದು ಬಿದಿರಿನ ಒಂದು ಕಂಬ ಇತ್ತಂತೆ. ಆ ಬಿದಿರಿನ ಕಂಬದಲ್ಲಿ ಗಂಟುಗಳೇನಿದೆ ಆ ಗಂಟುಗಳಲ್ಲಿ ಮೇಲಿನ ಗಂಟಿನಲ್ಲಿ ಕೂತ್ಕೊಂಡಂತೆ. ಒಂದು ದಿನ ಆ ದಿನದ ಪ್ರವಚನ ಎಲ್ಲ ಮುಗೀತು. ಆ ದಿನದ ಪ್ರವಚನ ಎಲ್ಲ ಮುಗಿದಾಗ ಕಡೆಗೆ ಒಂದು ಗಂಟು ಠಪ್ಪ ಹೊಡೆದೋಯ್ತಂತೆ ಬಿದಿರಿನಂತೆ.
ಎರಡನೇ ದಿನದ ಪ್ರವಚನ ಮುಗೀತು. ಎರಡನೇ ದಿನ ಇನ್ನೊಂದು ಗಂಟು ಟಪ್ಪ ಹೊಡೆದೋಯ್ತು ಬಿದಿರಿನಂತೆ. ಈ ರೀತಿ ಒಂದೊಂದು ದಿನವೂ ಆಗಬೇಕಾದ್ರೆ ಒಂದೊಂದು ಆ ಗಂಟುಗಳು ಟಪ್ 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 ಅಂತ ಹೊಡೆದೋಯ್ತಂತೆ. ಏಳನೆಯ ದಿನ ಇವನು ಭಾಗವತವನ್ನು ಮುಗಿಸಬೇಕಾದ್ರೆ ದುಂದುಕಾರಿ ದಿವ್ಯವಾದ ರೂಪವನ್ನು ತೊಟ್ಟು ನಿಂತಿದ್ದಾನಂತೆ. ಅವನಿಗೆ ಪ್ರೇತ ಜನ್ಮ ಹೊರಟೋಗಿದೆಯಂತೆ. ಅವನು ಗೋಕರ್ಣನಿಗೆ ಪ್ರಾರ್ಥನೆ ಮಾಡಿ ಹೇಳ್ತಾನೆ, ಎಂಥ ಭಾಗವತದ ಮಹಾತ್ಮೆ, ನನ್ನಂಥ ಪಾಪಿಗಳು ಕೂಡ ಇನ್ಯಾವ ರೀತಿಯಿಂದಲೂ ಪ್ರಾಯಶ್ಚಿತ್ತವೇ ಇಲ್ಲ ಅನ್ನುವಂತಹ ನನ್ನಂತಹ ಪಾಪಿಗಳಿಗೂ ಕೂಡ ಈ ಭಾಗವತದಿಂದ ಪರಿಹಾರ ಸಿಗ್ತಲ್ವಾ, ಪ್ರೇತ ಜನ್ಮದಿಂದ ಮುಕ್ತಿ ಆಯ್ತಲ್ವಾ ಅಂತ ಭಾಗವತನ ಹೊಗಳ್ತಾನೆ. ಅದಕ್ಕೆ ಸರಿಯಾಗಿ ಮೇಲಿನಿಂದ ವಿಮಾನ ಹೇಳ್ಕೊಂಡು ಬಂತಂತೆ ಅವನನ್ನು ಕರ್ಕೊಂಡು ಹೋಗ್ಲಿಕ್ಕೆ. ಅಲ್ಲಿದ್ದವರೆಲ್ಲರೂ ಆಕ್ಷೇಪ ಮಾಡಿದ್ರಂತೆ, ಅದೇನು ಅವನಿಗೆ ಮಾತ್ರ ವಿಮಾನ ಬಂದದ್ದು, ಭಾಗವತ ನಾವು ಕೇಳಿದ್ದೇವೆ. ಭಾಗವತ ಅವನವನೇ ಕೇಳಿದ್ದಲ್ಲ, ನಾವೆಲ್ಲರೂ ಕೇಳಿದ್ದೇವೆ, ಗೋಕರ್ಣನೇ ಕೇಳಿದ್ದಾನೆ, ನಮಗೆ ಯಾರಿಗೂ ವಿಮಾನ ಬರಲಿಲ್ಲ, ಅವನಿಗೆ ಮಾತ್ರ ಯಾಕೆ ಬಂತು, ಆ ಪ್ರೇತ ಏನು ಮಾಡಿದ ದೊಡ್ಡದು ಅಂತ. ಅದಕ್ಕೆ ಅವರೆಲ್ಲರಿಗೂ ದೇವತೆಗಳು ಹೇಳಿದ್ರಂತೆ, ನೀವು ಕೇಳಿದ್ದು ಸತ್ಯ, ಪ್ರೇತವೂ ಕೇಳಿದ್ದು ಸತ್ಯ, ಆದರೆ ನೀವು ಕೇಳಿ ಸಂಜೆ ನಿಮ್ಮ ಮನೆಗೆ ಹೊರಟೋದ್ರಿ, ಆಮೇಲೆ ನಿಮಗೆ ಮನೆ ಇದೆ ತಾಪತ್ರೆ. ಆದರೆ ಈ ಪ್ರೇತ ಆ ರೀತಿ ಮಾಡಲಿಲ್ಲ. ನೀವೆಲ್ಲ ಆ ಕಡೆ ಹೋದ ಮೇಲೂ ಕೂಡ ತಾನು ಬೆಳಗಿನಿಂದ ಸಂಜೆಯ ತನಕ ಏನು ಭಾಗವತ ಕೇಳಿದ್ದೆ ಅದನ್ನೇ ಚಿಂತನೆ ಮಾಡ್ತಾ ಇತ್ತು. ಅಂದ್ರೆ ರಾತ್ರಿ ಇಡೀ ಭಾಗವತವನ್ನು ಚಿಂತನೆ ಮಾಡಿದೆ ಅದು. ಮಾರನೇ ದಿನ ಮತ್ತೆ ಬೆಳಗ್ಗೆ ಭಾಗವತ, ಸಾಯಂಕಾಲ ತನಕ ಭಾಗವತ ಕೇಳೋದು, ಮತ್ತೆ ಅದೇ ಭಾಗವತವನ್ನೇ ಚಿಂತನೆ ಮಾಡೋದು. ಈ ರೀತಿ 7 ದಿನಗಳ ಕಾಲ ಸದಾ ದೇವರನ್ನೇ ಚಿಂತನೆ ಮಾಡಿದ್ರಿಂದ ಭಾಗವತದ ಮೂಲಕ ಅದಕ್ಕೆ ಸದ್ಗತಿಯಾಗಿದೆ. ನೀವು ಇನ್ನೊಮ್ಮೆ ಸರಿಯಾಗಿ ಕೇಳ್ರಿ, ಯಾವತ್ತು ಭಾಗವತದ ಫಲ ಯಾವ ರೀತಿ ಬರ್ತದೆ ಅಂತ ಹೇಳಿದ್ರೆ, ಎಷ್ಟು ಶ್ರದ್ಧಾ ಭಕ್ತಿಯಿಂದ ನಾವು ಕೇಳ್ತೇವೋ ಅದಕ್ಕನುಗುಣವಾಗಿ ಫಲ. ಪರೀಕ್ಷೆಯಲ್ಲಿ ಯಾವ ರೀತಿ ಅಂಕಗಳು ಬರ್ತದೆ ಅಂತ ಹೇಳಿದ್ರೆ, ಎಷ್ಟು ಚೆನ್ನಾಗಿ ಬರೋದ್ನೋ ಅಷ್ಟು ಅಂಕ. ಅಲ್ಲ, ನಾನು ಬರೆದಿದ್ದೇನೆ, ಅವನು ಬರೆದಿದ್ದೇನೆ, ನನಗೆ ಯಾಕೆ ಕಮ್ಮಿ ಅಂಕ, ಅವನಿಗೆ ಯಾಕೆ ಹೆಚ್ಚು ಮಾರ್ಕ್ ಅಂತ ಹೇಳಿದ್ರೆ, ನೀನು ಬರೆದದ್ರಲ್ಲಿ ವ್ಯತ್ಯಾಸ ಉಂಟು. ಅದೇ ರೀತಿ ಎಲ್ಲಿಯೂ ಕೂಡ ಎಷ್ಟು ನಾವು ಶ್ರದ್ಧಾ ಭಕ್ತಿಯಿಂದ ಕೇಳ್ತೇವೋ ಅಷ್ಟು ನಮಗೆ ಫಲ ಬರ್ತದಂತೆ. ಅದೇ ರೀತಿಯಿಂದ ಇಲ್ಲಿ ಭಾಗವತವನ್ನ ನೀವು ಶ್ರದ್ಧಾ ಭಕ್ತಿಯಿಂದ ಕೇಳಿ. ಶ್ರದ್ಧಾ ಭಕ್ತಿಯಿಂದ ಭಾಗವತವನ್ನು ಕೇಳಿದಾಗ ನಿಮಗೂ ಕೂಡ ಖಂಡಿತವಾಗಿಯೂ ಸ್ವರ್ಗಲೋಕದಿಂದ ವಿಮಾನ ಬರುತ್ತದೆ ಅಂತ ಹೇಳಿದರು. ಮತ್ತೆ ಗೋಕರ್ಣ ಇನ್ನೊಂದು ಸಲ ತಾನು ಭಾಗವತವನ್ನು ಮಾಡಿದ. ಈಗ ಎಲ್ಲರೂ ಕೂಡ ಶ್ರದ್ಧಾ ಭಕ್ತಿಯಿಂದ ಭಾಗವತವನ್ನು ಕೇಳಿದರು. ಆ ಭಾಗವತವನ್ನು ಕೇಳಿ ಮುಗಿಸಬೇಕಾದ್ರೆ ಈಗ ಅತ್ಯಂತ ಶ್ರದ್ಧಾ ಭಕ್ತಿಯಿಂದ ಕೇಳಿದರು. 7 ದಿನ ಆಗಬೇಕಾದ್ರೆ ಮತ್ತೆ ಪುಷ್ಪಕ ವಿಮಾನ ಎಲ್ರಿಗೂ ಬಂತಂತೆ. ಸಾಕ್ಷಾತ್ ಭಗವಂತನೇ ಹೇಳ್ಕೊಂಡು ಬಂದಂತೆ ಕೆಳಗೆ. ಭಗವಂತನೇ ಹೇಳ್ಕೊಂಡು ಬಂದಾಗ ಎಲ್ಲರೂ ಸಂಕೀರ್ತನೆಯನ್ನು ಮಾಡಿದ್ರಂತೆ. ಸಂಕೀರ್ತನೆಯನ್ನ ಮಾಡಿ ಭಗವಂತನನ್ನ ಹಾಡಿ ಹೊಗಳಿ ಎಲ್ಲರನ್ನೂ ಭಗವಂತ ತಾನು ಮೋಕ್ಷಕ್ಕೆ ಕರ್ಕೊಂಡು ಹೋದ. ಈ ರೀತಿ ಭಗವಂತನ ಪೂರ್ಣವಾದ ಅನುಗ್ರಹ ಕಲಿಯುಗದಲ್ಲಿ ಉಂಟು ಮಾಡುವಂತಹದ್ದು ಭಾಗವತ ಅಂತ ಸನಕಾದಿಗಳು ತಾವು ತಿಳಿಸ್ತಾ ಈ ಭಾಗವತ ಸಪ್ತಾಹವನ್ನು ಯಾವ ರೀತಿ ಮಾಡಬೇಕು ಅಂತ ಅದರ ವಿಧಾನವನ್ನು ತಿಳಿಸ್ಕೊಂಡು ಹೋಗ್ತಾರೆ. ನಿಜವಾಗಿಯೂ ಕೂಡ ಒಂದು ಭಾಗವತ ಸಪ್ತಾಹ ಮಾಡುವುದು ಅಂತ ಹೇಳಿದ್ರು ಒಂದೇ, ಒಂದು ಮದುವೆ ಮಾಡುವುದು ಅಂದ್ರೂ ಒಂದೇ. ಯಾಕಂತ ಹೇಳಿದ್ರೆ ಅದನ್ನು ಹೇಳ್ತಾರೆ, ಒಂದು ಮದುವೆಗೆ ಎಷ್ಟು ಖರ್ಚು ಬೇಕಾದಿತ್ತೋ ಅಷ್ಟು ಖರ್ಚನ್ನು ಮೊದಲು ಇಟ್ಕೊಳ್ಬೇಕು ಅಂತ. ನಂತರ ತಾನೇನು ಮಾಡಬೇಕು ಅಂದರೆ ಭಾಗವತ ಸಪ್ತಾಹವನ್ನು ಮಾಡ್ತೇನೆ ಅಂತ ಲೆಕ್ಕಾಚಾರ ಮಾಡಿದ ಕೂಡಲೇ ಒಳ್ಳೆಯ ದಿನವನ್ನ, ಯಾರು ಜ್ಯೋತಿಷಿಗಳಿದ್ದಾರೆ ಜ್ಯೋತಿಷಿಗಳ ಬಳಿ ಹೋಗಿ ಒಳ್ಳೆಯ ಮಾಸ, ಒಳ್ಳೆಯ ದಿನ, ಒಳ್ಳೆಯ ನಕ್ಷತ್ರ ಇವುಗಳನ್ನೆಲ್ಲ ತಾನು ಮೊದಲು ನೋಡ್ಕೊಳ್ಬೇಕು. ನಿಜವಾಗಿಯೂ ಭಾಗವತವನ್ನು ಕೇಳಲಿಕ್ಕೆ ಕೆಲವು ಮಾಸಗಳು ಶ್ರೇಷ್ಠವಾದದ್ದು ಅಂತ ಹೇಳ್ತಾರೆ. ಆಷಾಢ, ಶ್ರಾವಣ, ಭಾದ್ರಪದ, ಕಾರ್ತಿಕ, ಮಾರ್ಗಶಿರ, ಈ 5 ಮಾಸಗಳು ತುಂಬ ಶ್ರೇಷ್ಠವಾದದ್ದು. ಇನ್ನು ಇದನ್ನು ಹೊರತುಪಡಿಸಿದರೆ ವೈಶಾಖವೂ ಶ್ರೇಷ್ಠವೇ. ಅಂದರೆ ಈ ವರ್ಷದಲ್ಲಿ ವೈಶಾಖ, ಕಾರ್ತೀಕ, ಮಾಘ ಈ 3 ಮಾಸಗಳಿಗೆ ತುಂಬ ಮಹತ್ವ ಉಂಟು. ಆ ರೀತಿಯಿಂದ ವೈಶಾಖ ಮಾಸವೂ ಆಗಬಹುದು. ಉಳಿದ ಹಾಗೆ ಭಾಗವತ ಸಪ್ತಾಹವನ್ನು ಕೇಳುವುದಷ್ಟು ಯಾವತ್ತೂ ಕೇಳಬೇಕು ಭಾಗವತವನ್ನು, ಆದರೆ ಸಪ್ತಾಹ ವಿಧಿಯಲ್ಲಿ ಕೇಳಲಿಕ್ಕೆ ಇವು ಶ್ರೇಷ್ಠವಾದದ್ದು ಅಂತ ಹೇಳ್ತಾರೆ. ಆನಂತರ ಒಳ್ಳೆಯ ನಕ್ಷತ್ರ, ಎಂಥ ನಕ್ಷತ್ರಗಳು ಅಂತ ಹೇಳಿದರೆ ಮೃದು ನಕ್ಷತ್ರಗಳು ಅಂತ. ಕೆಲವೊಂದು ನಕ್ಷತ್ರಗಳು ಮೃದುವಾದ ನಕ್ಷತ್ರಗಳು. ಅಂಥ ಮೃದು ನಕ್ಷತ್ರದಲ್ಲಿ ಅಂದರೆ ನೋಡಿ, ಇವತ್ತು ಅನುರಾಧ ನಕ್ಷತ್ರ, ಇದು ಮೃದು ನಕ್ಷತ್ರ, ಸಾಮಾನ್ಯ ಎಲ್ಲದಕ್ಕೂ ಒಳ್ಳೆಯದಾಗುವಂಥ ನಕ್ಷತ್ರ. ಇದು ಒಳ್ಳೆಯ ವಾರ, ಆ ಒಳ್ಳೆಯ ವಾರದಲ್ಲಿ, ಒಳ್ಳೆಯ ನಕ್ಷತ್ರದಲ್ಲಿ, ಒಳ್ಳೆಯ ಮುಹೂರ್ತದಲ್ಲಿ ಪ್ರಾರಂಭವನ್ನು ಮಾಡಬೇಕು ಅಂತ ಹೇಳ್ತಾರೆ. ಅದಕ್ಕಾಗಿ ಮೊದಲು ಒಳ್ಳೆಯ ಬ್ರಾಹ್ಮಣನನ್ನು ಹುಡುಕಿ, ಯಾರು ಭಾಗವತ ಸಕಲ ಶಾಸ್ತ್ರಗಳನ್ನು ಬಲ್ಲವರಾಗಿದ್ದಾರೆ ಅಂತಹ ವ್ಯಕ್ತಿಯನ್ನು ಹುಡುಕಿ ನಾವು ಭಾಗವತ ಕದು ನೋಡಿ ಎಷ್ಟು ಹೇಳ್ತಾರೆ ಅಂದರೆ ಒಬ್ಬರನ್ನಲ್ಲ 2 ಆಯ್ಕೆ ಮಾಡಬೇಕು ಅಂತ ಹೇಳ್ತಾರೆ. ಅದೆಲ್ಲ ನಮಗೆ ಇವತ್ತು ಆಗೋದಲ್ಲ. ಆದರೆ ಸಾಮಾನ್ಯವಾಗಿ 2 ಬೇಕು ಭಾಗವತವನ್ನು ಹೇಳಲಿಕ್ಕೆ ಅಂತ ಹೇಳ್ತಾರೆ. ಯಾಕಂದರೆ ನಿರಂತರ ಬೆಳಗಿಂದ ಸಂಜೆ ತನಕ ಭಾಗವತ ಕೇಳಬೇಕಂತೆ. ಅದಕ್ಕಾಗಿ 2 ನಾವು ಆಯ್ಕೆಯನ್ನು ಮಾಡಬೇಕು. ಆಮೇಲೆ ಅದಕ್ಕೆ ಬೇಕಾದ ವೇದಿಕೆಯನ್ನು ನಿರ್ಮಾಣ ಮಾಡಬೇಕು.
ವೇದಿಕೆಯನ್ನು ನಿರ್ಮಾಣವನ್ನ ಮಾಡಿ ಯಾರ್ಯಾರು ಬಂಧು ಬಾಂಧವರಿದ್ದಾರೆ ಎಲ್ರಿಗೂ ಕೂಡ ಪತ್ರದ ಮೂಲಕ ತಿಳಿಸ್ಬೇಕಂತೆ. ಏನಂತೇಳಿದ್ರೆ, ನಾವು ನಮ್ಮ ಮನೆಯಲ್ಲಿ ಭಾಗವತ ಕಥಾಮೃತ ನಡೀತಾ ಇದೆ, ಎಷ್ಟೋ ಜನ್ಮಗಳ ಪುಣ್ಯದಿಂದ ಲಭಿಸುವಂತಹದ್ದು ಭಾಗವತ ಸಪ್ತಾಹ ಅನ್ನುವಂಥದ್ದು. ಅಂತಹ ಈ ರಸಕ್ಷಣವನ್ನ ತಾವು ಕಳೆದುಕೊಳ್ಳಬಾರದು. ತಾವು 7 ದಿನಗಳೂ ಬಂದು ನಮ್ಮಲ್ಲಿ ಕೂತ್ಕೊಂಡು ಈ ಭಾಗವತವನ್ನು ಕೇಳಬೇಕು. ಕಡೆಗೆ ಸಾಧ್ಯವಾಗದೇ ಇದ್ರೆ ಒಂದು ದಿನವಾದ್ರೂ, ಒಂದು ಗಳಿಗೆ ಆದ್ರೂ ಬಂದು ಕೇಳಿ ಹೋಗಿ. ಯಾಕಂದ್ರೆ ಅಷ್ಟಕ್ಕೂ ಪುಣ್ಯ ಇದೆ. ಈ ರೀತಿ ತಾನು ಬಂಧು ಬಾಂಧವರಿಗೆಲ್ಲ, ಅಷ್ಟು ಮಾತ್ರ ಅಲ್ಲ, ವಿಶೇಷವಾಗಿ ಯಾರು ಕಷ್ಟದಲ್ಲಿ ಸಿಲುಕಿದ್ದಾರೆ ಅವರಿಗೆ ಹೇಳಬೇಕಂತೆ. ಯಾರಿಗೆ ಅಂತ ಹೇಳಿದ್ರೆ, ಮಕ್ಕಳಾಗದೇ ಇರುವವರಿಗೆ, ಮದುವೆ ಆಗದೇ ಇರುವವರಿಗೆ, ಇಂಥವರಿಗೆಲ್ಲ ವಿಶೇಷವಾಗಿ ಆದ್ಯತೆಯನ್ನು ಕೊಡಬೇಕು. ಯಾಕಂದ್ರೆ ಇವೆಲ್ಲವೂ ಪೂರ್ವದ ಪಾಪದ ಫಲದಿಂದ ಆಗುವಂಥದ್ದು. ಆದರೆ ಭಾಗವತ ಶ್ರವಣದಿಂದ ಆ ಎಲ್ಲ ಪಾಪಗಳು ಪರಿಹಾರ ಆಗ್ತದೆ, ಅವರಿಗೂ ಕೂಡ ಒಳ್ಳೆಯದಾಗತ್ತೆ. ಅದಕ್ಕೆ ಅಂಥವರಿಗೆ ವಿಶೇಷವಾಗಿ ಹೇಳಬೇಕು. ನಂತರ ಒಳ್ಳೆಯ ಶುಭ ಮುಹೂರ್ತದಲ್ಲಿ ಮೊದಲು ಗುರು ಗಣೇಶಾದಿ ಪ್ರಾರ್ಥನೆಯನ್ನೆಲ್ಲ ಮಾಡಿ, ಪುಣ್ಯಾಹ ವಾಚನವನ್ನು ಮಾಡಿ, ನಾಂದಿ ಸಮಾರಾಧನೆಯನ್ನ ಮಾಡಿ, ಅಂದ್ರೆ ತನ್ನ ಪಿತೃಗಳನ್ನೆಲ್ಲ ಕರೆದು ಕೂರಿಸಿ, ಅಂದ್ರೆ ನಾವು ಮಾತ್ರ ಕೇಳುವುದಲ್ಲ, ಸಮಸ್ತ ಪಿತೃಗಳನ್ನು ಕರೆದು ಕೂರಿಸಿ ಆನಂತರ ಭಾಗವತಕ್ಕೆ ಪೂಜೆ ಮಾಡಬೇಕು ಅಂತ ಹೇಳ್ತಾರೆ ಯಜಮಾನ. ಭಾಗವತವನ್ನು ಪ್ರತಿಷ್ಠೆ ಮಾಡಿ ಭಾಗವತದಲ್ಲಿ ಸನ್ನಿಹಿತನಾಗಿರುವಂತಹ ಕೃಷ್ಣನಿಗೆ ಪೂಜೆ ಮಾಡಬೇಕು. ಕಾರಣ ಏನು ಅಂದ್ರೆ, ಭಾಗವತ ಅಂದ್ರೆ ಸಾಕ್ಷಾತ್ ಕೃಷ್ಣ. ಅದನ್ನು ಹೇಳ್ತಾರೆ ಸನಕಾದಿಗಳು. ಹಿಂದೆ ಕೃಷ್ಣ ತಾನು ಅವತಾರವನ್ನು ಸಮಾಪ್ತಿ ಮಾಡಬೇಕಾದ್ರೆ ಉದ್ಧವ ಕೇಳಿದ್ದಂತೆ, ಕೃಷ್ಣ ನೀನು ಅವತಾರ ಸಮಾಪ್ತಿ ಮಾಡಿಬಿಡ್ತೀಯಾ, ನಂತರ ನಿನ್ನನ್ನು ನೋಡುವುದು ಎಲ್ಲಿ ನಾವು ಅಂತ. ಅದಕ್ಕೆ ಕೃಷ್ಣ ಹೇಳಿದ್ದ, ನಾನು ಭಾಗವತದಲ್ಲಿ ಯಾವತ್ತೂ ಸನ್ನಿಹಿತನಾಗಿರ್ತೇನೆ. ಅದಕ್ಕೆ ಶ್ರೀಮದ್ ಭಾಗವತಾಖ್ಯೋಯಂ ಪ್ರತ್ಯಕ್ಷ ಕೃಷ್ಣ ಏವಹಿ ಅಂತ, ಸಾಕ್ಷಾತ್ ಕೃಷ್ಣನೇ ಕಲಿಯುಗದಲ್ಲಿ ಸಿಗುವಂತಹದ್ದು ಭಾಗವತದ ಮೂಲಕ. ಅದಕ್ಕಾಗಿ ಎಲ್ಲಿ ಭಾಗವತ ಸಪ್ತಾಹ ನಡೀತದಲ್ಲಿ ಸಾಕ್ಷಾತ್ ಕೃಷ್ಣ ಬಂದು ನಿಂತಿರ್ತಾನೆ. ಪಾಪಿಗಳಾದ ನಮಗೆ ಕಾಣುವುದಿಲ್ಲ ಅಷ್ಟೇ ಹೊರತು ಸಾಕ್ಷಾತ್ ಕೃಷ್ಣ ಅಲ್ಲಿ ಸನ್ನಿಹಿತನಾಗಿರ್ತಾನೆ 7 ದಿನಗಳ ಕಾಲವೂ ಕೂಡ. ಯಾಕಂತ ಹೇಳಿದ್ರೆ ಸಾಕ್ಷಾತ್ ಕೃಷ್ಣನ ಪ್ರತಿಮೆ ಭಾಗವತ. ಅದಕ್ಕಾಗಿಯೇ ಭಾಗವತಕ್ಕೆ ಪೂಜೆ ಮಾಡುವಂಥದ್ದು. ಆಮೇಲೆ ಕೃಷ್ಣನ ಬಳಿ ಪ್ರಾರ್ಥನೆಯನ್ನು ಮಾಡಿಕೊಂಡು 7 ದಿನಗಳ ಕಾಲ ನಿರ್ವಿಘ್ನವಾಗಿ ನೀನು ನೆರವೇರಿಸಬೇಕು, ಯಾವುದೇ ವಿಧವಾದ ಸಂಕಷ್ಟ ಬರದ ಹಾಗೆ ಅದನ್ನು ನೆರವೇರಿಸಬೇಕು ಅಂತ ಪ್ರಾರ್ಥನೆಯನ್ನು ಮಾಡಿ ತಾನು ಭಾಗವತವನ್ನು ಶ್ರವಣ ಮಾಡಬೇಕು. ಎಷ್ಟು ಶ್ರವಣ ಮಾಡಬೇಕು ಅಂತ ಹೇಳಿದ್ರೆ, ಸೂರ್ಯೋದಯದಿಂದ ಸೂರ್ಯಾಸ್ತದ ತನಕ ಕೇಳಬೇಕಂತೆ ಭಾಗವತವನ್ನು. ಸಾರ್ಧತ್ರಿ ಪ್ರಹರಾಂತಿಕಂ ಅಂತ ಹೇಳ್ತಾರೆ. ಅಂದ್ರೆ ಸಾಮಾನ್ಯ 10 ಗಂಟೆಗಳ ಕಾಲ ಭಾಗವತವನ್ನು ಕೇಳಬೇಕಂತೆ ಪ್ರತಿದಿನ. ಸಾಧ್ಯ ಆಗದೇ ಇದ್ರೆ ಯಥಾಶಕ್ತಿ. ಅಂದ್ರೆ ನೋಡಿ, ಇದೇ ಭಾಗವತ ಸಪ್ತಾಹ ಅನ್ನೋದಕ್ಕೆ ಮಹಾಪುಣ್ಯ ಇದೆ, ಹೌದು, ಅಷ್ಟೇ ಕಷ್ಟವೂ ಕೂಡ ಇದೆ. ಯಾಕಂದ್ರೆ 10 ಗಂಟೆ ಕೂತ್ಕೊಳ್ಬೇಕಲ್ವಾ, ಕೂತ್ಕೊಂಡು ಕೇಳಬೇಕಲ್ವಾ ಭಾಗವತವನ್ನ. ಮತ್ತೆ ಇನ್ನೊಂದೇನು ಅಂತ ಹೇಳಿದ್ರೆ, ನಮ್ಗೆ ಇನ್ನೊಂದು ಹೋಮವೋ ಅದೋ ಇದೋ ಅಂತ ಹೇಳಿದ್ರೆ ನಾವೇ ಕೂತ್ಕೊಳ್ಬೇಕು ಅಂತಿಲ್ಲ, ಪುರೋಹಿತರೆ ನೀವು ಮಾಡಿ ಅಂತ ಹೇಳ್ತೇವೆ, ನಾವು ಎದ್ಕೊಂಡು ಹೋಗ್ತಾ ಇರ್ತೇವೆ. ಇಲ್ಲಿ ಹಾಗಲ್ಲ, ಮನಸ್ಸನ್ನು ಕೊಡಬೇಕು ಮುಖ್ಯವಾಗಿ. ಯಾಕಂದ್ರೆ ಮನಸ್ಸಿಗೆ ನೇರವಾಗಿ ಕೊಡುವ ಮದ್ದಿದು ಭಾಗವತ ಅನ್ನುವಂಥದ್ದು. ಉಳಿದ ಎಲ್ಲಾ ಪ್ರಾಯಶ್ಚಿತ್ತಗಳು ಕೂಡ ನಮಗೆ ಸ್ವಲ್ಪ ಸ್ವಲ್ಪ ಮನಸ್ಸನ್ನು ಶುದ್ಧಿ ಮಾಡುವತ್ತ ಕಾರಣ ಆದರೆ, ಭಾಗವತ ನೇರವಾಗಿ ಮನಸ್ಸಿಗೆ ಕೊಡುವಂತಹ ಮದ್ದು. ಅದಕ್ಕಾಗಿಯೇ ಭಾಗವತ ಶ್ರೇಷ್ಠವಾದದ್ದಾಯಿತು. ಅದಕ್ಕಾಗಿಯೇ ದೊಡ್ಡ ತಪಸ್ಸು, 7 ದಿನ ಕಾಲ ತಪಸ್ಸು ಮಾಡುವುದು. ಅದನ್ನ ಈ ಸನಕಾದಿಗಳು ಹೇಳ್ತಾರೆ, ವಸ್ತುತಃ ಭಾಗವತವನ್ನು 7 ದಿನ ಕೇಳಬೇಕು ಅಂತ ನಿಯಮ ಇಲ್ಲ. ಭಾಗವತವನ್ನು ಯಾವತ್ತೂ ಕೇಳ್ತಾ ಇರಬೇಕು. ಆದರೆ ಒಂದೇನೆಂದ್ರೆ, ಭಾಗವತವನ್ನು ನಿಯಮದಲ್ಲಿದ್ದು ಕೇಳಬೇಕು ಅಂತ ಹೇಳ್ತಾರೆ. ಭಾಗವತವನ್ನ ನಿಯಮದಲ್ಲಿದ್ದು ಕೇಳಿದಾಗ ಹೆಚ್ಚು ಫಲ, ಇಲ್ಲದೇ ಇದ್ರೆ ಅಂಥ ಫಲ ಸಿಗುವುದಿಲ್ಲ. ಅಂದ್ರೆ ಏನಂದ್ರೆ, ಏನೋ 10 ಟೆನ್ಷನ್ಗಳನ್ನು ಇಟ್ಟುಕೊಂಡು ಅಲ್ಲಿಗೆ ಹೋಗ್ಬೇಕು, ಇಲ್ಲಿಗೆ ಹೋಗ್ಬೇಕು, ಆ ಕಾರ್ಯಕ್ರಮ ಈ ಕಾರ್ಯಕ್ರಮ ಎಲ್ಲ ಇದೆ, ಭಾಗವತವೂ ಕೇಳಬೇಕು ಅಂತ ಇಷ್ಟ ಉಂಟು. ಆ ರೀತಿ ಬರುವುದು, ಬಂದು ಕೂತ್ಕೊಳ್ಳೋದು, ಟೈಮ್ ನೋಡ್ಕೊಳ್ತಾ ಇರುವುದು. ಯಾಕಂತ ಹೇಳಿದ್ರೆ ಗಂಟೆ ಆಯ್ತು ಅಲ್ಲಿಗೆ ಹೋಗ್ಬೇಕು, ಗಂಟೆ ಆಯ್ತು ಅಲ್ಲಿಗೆ ಹೋಗ್ಬೇಕು, ಅಂದ್ರೆ ಮನಸ್ಸಿನಲ್ಲಿ ಓಡ್ತಾ ಇರೋದು ಅಲ್ಲಿಯದ್ದೇ. ಹಾಗೆ ಕೇಳಿದಾಗ ಭಾಗವತ ಒಳಗೆ ಹೋಗುದಿಲ್ಲ. ಅದಕ್ಕಾಗಿ ಏನ್ ಮಾಡೋದಂದ್ರೆ, 7 ದಿನವೂ ಪುರ್ಸೊತ್ ಮಾಡ್ಕೊಂಡು ಕೂತ್ಕೊ, ಬೇರೆ ಕಾರ್ಯಕ್ರಮವೇ ಇಲ್ಲ, ಇದೇ ಕಾರ್ಯಕ್ರಮ. ಅವಾಗ ಬೇರೆ ಟೆನ್ಷನ್ ಇಲ್ಲ. ಯಾಕಂದ್ರೆ ಬೆಳಗಿಂದ ಸಂಜೆ ತನಕ ಇದೇ ಕಾರ್ಯಕ್ರಮ, ಭಾಗವತ ಕೇಳುವುದೇ ಕಾರ್ಯಕ್ರಮ. ಆರಾಮಾಗಿ 7 ದಿನ ಕೇಳಬೇಕು. ಅದು ಯಾವ ರೀತಿ ಅಂತ ಹೇಳಿದ್ರೆ, ನಿಯಮದಲ್ಲಿದ್ದು ಕೇಳಬೇಕು. ಎಲ್ಲದಕ್ಕಿಂತ ದೊಡ್ಡ ನಿಯಮ ಏನಂದ್ರೆ, ಉಪವಾಸ ಮಾಡ್ತಾ 7 ದಿನ ಕೇಳಬೇಕಂದ್ರೆ ಭಾಗವತವನ್ನ. ಅಯ್ಯೋ ಉಪವಾಸವಾ? ಆಗದೇ ಇದ್ರೆ ನೀರನ್ನು ಸ್ವೀಕಾರ ಮಾಡಿ ಕೇಳಬಹುದು. ಇಲ್ಲ, ಅದು ಆಗುದಿಲ್ಲ. ಹಾಗಿದ್ರೆ ಸ್ವಲ್ಪ ಹಣ್ಣನ್ನು ಸ್ವೀಕಾರ ಮಾಡಿ. ಇಲ್ಲ, ಅದು ಕಷ್ಟ. ಹಾಗಿದ್ರೆ ಹವಿಷ್ಯಾನ್ನ ಅಂತ ಹೇಳ್ತಾರೆ. ಹವಿಷ್ಯಾನ್ನ ಅಂತ ಹೇಳಿದ್ರೆ ಹಾಲಿನಲ್ಲಿ ಬೇಯಿಸಿದ ಅನ್ನ, ಅದನ್ನು ಸ್ವೀಕಾರ ಮಾಡಬಹುದು. ಇಲ್ಲ, ಅದು ಆಗುದಿಲ್ಲ, ನಮಗೆ ಬಹಳ ವೀಕ್ನೆಸ್ ಉಂಟು, ಅಂಥ ಸಂದರ್ಭದಲ್ಲಿ ಊಟ ಮಾಡು. ಯಾವಾಗ ಅಂತ ಹೇಳಿದ್ರೆ, ಭಾಗವತ ಕಥೆ ಎಲ್ಲ ಮುಗಿದ ಮೇಲೆ ರಾತ್ರಿ ಊಟ ಮಾಡು. ಆಗುದಿಲ್ಲ, ಮಾತ್ರೆ ತಗೊಳ್ಬೇಕು, ಹಾಗೆಲ್ಲ ಇದೆ, ತುಂಬಾ ಕಷ್ಟ ಆಗತ್ತೆ. ಆಯ್ತು, ಹಾಗಿದ್ರೆ ಮಧ್ಯಾಹ್ನವೇ ಊಟ ಮಾಡು, ತೊಂದರೆ ಇಲ್ಲ. ಒಟ್ಟಿಗೆ ಏನು ಅಂತ ಹೇಳಿದ್ರೆ, ಭಾಗವತ ಕೇಳುವುದು ಮುಖ್ಯ.
ನಾವು ಉಪವಾಸ ಮಾಡ್ತೇನೆ ಅಂತ ಕೂತು ಕೆಲವು ಸಲ ಏನಾಗುತ್ತೆ ಅಂದ್ರೆ ಇಲ್ಲ ನಾನು ಬಹಳ ಕಟ್ನಿಟ್ಟಲ್ಲಿ ಕೇಳಬೇಕು ಅಂತ ಕೂತ್ಕೊಳ್ಳೋದು, ಉಪವಾಸ ಮಾಡಿದ್ರಿಂದ ಕಥೆ ಕೇಳ್ತಾ ನಿದ್ರೆ ಮಾಡೋದು. ಈ ರೀತಿ ಆಗಬಾರದು. ಯಾವತ್ತೂ ನೋಡಿ, ನಿದ್ರೆ ಮಾಡುವುದು ಮುಖ್ಯ ಅಲ್ಲ, ಕಥೆ ಕೇಳುವುದು ಮುಖ್ಯ. ಅದಕ್ಕೆ ಎಷ್ಟು ಚಂದ ಹೇಳ್ತಾರೆ ಅಂತ ಹೇಳಿದ್ರೆ ಸೂತ ಪುರಾಣಿಕರು, ಯಾವ ರೀತಿಯಿಂದ ಕಥೆ ಕೇಳಲಿಕ್ಕೆ ಅನುಕೂಲ ಆಗುತ್ತೋ ಆ ರೀತಿ ಮಾಡಿ, ಅದು ಬಹಳ ಮುಖ್ಯವಾಗಿ ಬೇಕಾದದ್ದು. ಆದರೆ ಎಷ್ಟು ಸಾಧ್ಯ ಉಂಟು ಅಷ್ಟು ತಾನು ನಿಷ್ಠೆಯಿಂದಿದ್ದವನಾಗಿ ಬ್ರಹ್ಮಚರ್ಯದಿಂದ ಇದ್ದು 7 ದಿನಗಳು ಕಾಲ ಬ್ರಹ್ಮಚರ್ಯದಿಂದ ಇದ್ದು ತಾನು ನೆಲದ ಮೇಲೆ ಮಲ್ಕೊಂಡು, ನೆಲದ ಮೇಲೆ ಅಂದರೆ ಬರೀ ನೆಲ, ಒಂದು ವಸ್ತ್ರ ಹಾಸಿ ಮಲಗಿಕೊಂಡು ಏಕಭುಕ್ತ ಅಂದರೆ ಒಂದು ಹೊತ್ತು ತಿನ್ನುವವನಾಗಿ ತಾನು ಸಿಟ್ಟು ಮಾಡಬಾರದು. ಅಂದರೆ ನೋಡಿ ನಿಯಮ ಅಂದ್ರೆ ಇದು, 7 ದಿನಗಳ ಕಾಲ ಹೇಳುವವನು ಕೇಳುವವನಿಬ್ರು, ಬರೀ ಹೇಳುವವರಿಗೆ ಮಾತ್ರ ಅಲ್ಲ, ಕೇಳುವವರಿಗೆ ಮಾತ್ರ ಅಲ್ಲ, ಹೇಳುವವರಿಗೆ ಅನ್ವಯಿಸುವಂಥದ್ದು. ಯಾಕಂದ್ರೆ ಅವರ ಒಳಗೂ ಶುಕಾಚಾರ್ಯರು ವಿಶೇಷವಾಗಿ ಕೂತಿರ್ತದೆ. ತಾನು ಸಿಟ್ಟು ಮಾಡಬಾರದು, ಆಸೆಯನ್ನ ಮಾಡಬಾರದು. ಆ ರೀತಿಯಿಂದ ಮತ್ತೆ ಮಾತು ಕೂಡ ಎಷ್ಟು ಬೇಕೋ ಅಷ್ಟನ್ನೇ ಆಡ್ತಾ ನಿಯಮದಲ್ಲಿದ್ದು 7 ದಿನಗಳ ಕಾಲ ಭಾಗವತವನ್ನು ಕೇಳಬೇಕು. ಅದಕ್ಕಾಗಿಯೇ ಸಪ್ತಾಹ ವಿಧಿ ಅಂತ ಮಾಡಿದ್ದು. ಯಾಕಂದ್ರೆ ಕಲಿಯುಗದಲ್ಲಿ ತುಂಬಾ ಜಂಜಾಟ ಇರುವುದರಿಂದ ಯಾವತ್ತೂ ನಮಗೆ ಸರಿಯಾಗಿ ಕೇಳಲಿಕ್ಕಾಗುವುದಿಲ್ಲ. ಅದಕ್ಕೆ ಕಡೆಗೆ 7 ದಿನವಾದರೂ ಕೂತು ಕೇಳಲಿ ಅಂತ, ಅದಕ್ಕಾಗಿ ಸಪ್ತಾಹ ವಿಧಿ ಶುರುವಾಯಿತು ಅಂತ ಹೇಳ್ತಾರೆ. 7 ದಿನದಲ್ಲಿ ಕೇಳುವಂಥದ್ದು. 7 ದಿನದ ಕಥೆಯ ಕೇಳಿ ಏಳಿರೋ ವೈಕುಂಠಕ್ಕೆ ಅಂತ ಹೇಳಿದಾಗೆ ಈ ಭಾಗವತವನ್ನು ಸಪ್ತಾಹ ವಿಧಿಯಲ್ಲಿ ಕೇಳಬೇಕು ಅಂತ ಈ ಭಾಗವತ ವಿಧಾನವನ್ನು ತಿಳಿಸಿ ಶುಕಾಚಾರ್ಯರು, ಆನಂತರ ಈ ಶೌನಕಾದಿಗಳು, ಈ ಸೂತಪ್ರಾಣಿಕರು, ಆನಂತರ ಆ ಭಾಗವತ ಪುಸ್ತಕವನ್ನು ದಾನ ಮಾಡಬೇಕು. ಕಡೆಗೆ 7 ದಿನ ಆದಮೇಲೆ ಅದರ ಮಧ್ಯದಲ್ಲಿ ನಡಿಬೇಕಾದದ್ದೇನು ಅಂತ ಹೇಳಿದ್ರೆ ವಿಶೇಷವಾಗಿ ವಾಸುದೇವ ದ್ವಾದಶಾಕ್ಷರ ಮಂತ್ರ ಜಪ. ಯಾಕಂದ್ರೆ ಭಾಗವತದಲ್ಲಿ ಪ್ರತಿಪಾದ್ಯವಾದ ರೂಪ ವಾಸುದೇವ ರೂಪ. ಆ ವಾಸುದೇವ ದ್ವಾದಶಾಕ್ಷರ ಮಂತ್ರ ಜಪ ಆಗಬೇಕು. ನಂತರ ಗೀತಾ ಪಾರಾಯಣ ಆಗಬೇಕು, ಭಗವದ್ಗೀತಾ ಪಾರಾಯಣ. ಕಡೆಗೆ ಸಹಸ್ರನಾಮ ಪಾರಾಯಣ ಆಗಬೇಕು, ವಿಷ್ಣು ಸಹಸ್ರನಾಮ. ಯಾಕಂತ ಹೇಳಿದ್ರೆ ಮಧ್ಯದಲ್ಲಿ ಉಂಟಾಗುವಂತಹ ದೋಷಗಳೇನಿದೆ ಭಾಗವತದ ಸಪ್ತಾಹದ ಮಧ್ಯದಲ್ಲಿ, ಆ ದೋಷ ಪರಿಹಾರಕ್ಕೋಸ್ಕರ ವಿಷ್ಣು ಸಹಸ್ರನಾಮ ಪಾರಾಯಣ ಆಗಬೇಕು. ಪ್ರತಿದಿನವೂ ಕೂಡ ಮಧ್ಯದಲ್ಲಿ ಅಂದರೆ ಮಧ್ಯದಲ್ಲಿ 1.5 ಗಂಟೆ ಇಂಟರ್ವೆಲ್, ಬರೀ ಹಾಗೆ ಬಿಡಬಾರ್ದು. ಆಗ ದೇವರ ನಾಮ ಸಂಕೀರ್ತನೆ ಆಗಬೇಕು ಅಂತ ಹೇಳ್ತಾರೆ. ಭಜನೆ ಆಗಬೇಕು ಆ ಸಮಯದಲ್ಲೂ ಕೂಡ, ಅಂದರೆ ವೇಸ್ಟ್ ಮಾಡಲಿಕ್ಕಿಲ್ಲ ಟೈಮು ಅಂತ ಹೇಳ್ತಾರೆ ಭಾಗವತ ಸಪ್ತಾಹದ ಮಧ್ಯದಲ್ಲಿ. ಆನಂತರ 12ನೆಯ ಈ 7ನೆಯ ದಿನ ಶಕ್ತನಾಗಿದ್ದ ಪಕ್ಷದಲ್ಲಿ ದ್ವಾದಶಮೂರ್ತಿ ಆರಾಧನೆಯನ್ನ ಮಾಡಬಹುದು, ಉದ್ಯಾಪನಾ ಹೋಮವನ್ನು ಮಾಡಬಹುದು. ಇಲ್ಲ ನಾನು ಏನೂ ಇಲ್ಲ, ಕಡುಬಡವ, ಆಯ್ತು ತೊಂದರೆ ಇಲ್ಲ, ದೇವರು ನಿನ್ನೆ ಮಾಡಿದ್ರಿಂದಲೇ ಸಂತುಷ್ಟನಾಗ್ತಾನೆ, ಕೇವಲ ಗೀತಾ ಪಾರಾಯಣ ಮಾಡು ಅಂತ ಹೇಳಿ, ಭಗವದ್ಗೀತಾ ಪಾರಾಯಣ ಮಾಡು. ಈ ರೀತಿ ಮಾಡುವುದರಿಂದ ಭಗವಂತ ಸಂತೃಪ್ತನಾಗ್ತಾನೆ. ಸಂತೃಪ್ತನಾಗಿ ಅವನಿಗೆ ಇಲ್ಲಿ ಏನು ಬೇಕು ಎಲ್ಲವನ್ನ ಕರುಣಿಸ್ತಾನೆ, ಮುಂದೆ ತನ್ನ ಲೋಕವನ್ನೇ ಕೊಡ್ತಾನೆ ಅಂತ ಹೇಳ್ತಾ ಈ ಸನಕಾದಿಗಳು ತಾವು ಭಾಗವತ ಸಪ್ತಾಹವನ್ನು ಮಾಡ್ತಾರೆ ನಾರದರನ್ನು ಮುಂದಿಟ್ಟುಕೊಂಡು. ಆ 7 ದಿನ ಮುಗಿಬೇಕಾದ್ರೆ ಮತ್ತೆ ವೃದ್ಧರಾಗಿದ್ದ ಜ್ಞಾನ ವೈರಾಗ್ಯ ಎದ್ದು ನಿಂತಿತ್ತಂತೆ. ಯುವಕರಾಗಿದ್ರಂತೆ, ಭಕ್ತಿ ಎದ್ದು ನಿಂತು ಕುಣಿತಾ ಇದ್ಲಂತೆ ಅವಳಿಗೆ. ಅಷ್ಟು ಖುಷಿಯಾಗ್ಬಿಟ್ಟಿದೆ ಅವಳಿಗೆ. ಅಪ್ಪ ಏನು ಮಹಾತ್ಮ ಭಾಗವತದ್ದು. ಯಾಕಂದ್ರೆ ಮುದುಕರಾದ ನನ್ನ 2 ಮಕ್ಕಳು ಮತ್ತು ಯುವಕರಾಗಿದ್ದಾರೆ, ಕುಣಿತಾ ಇದ್ದಾರೆ ಅವರು ಕೂಡ ಅಂತ ಬಹಳ ಆನಂದ ಆಯ್ತಂತೆ. ಜ್ಞಾನ ಭಕ್ತಿ ವೈರಾಗ್ಯ 2 ಕೂಡ ಕುಣಿತಾ ಇರುವುದನ್ನು ನೋಡಿ ಅಲ್ಲಿದ್ದವರು ಎಲ್ಲರೂ ಕೂಡ ತಾವು ಕುಣಿಲಿಕ್ಕೆ ಪ್ರಾರಂಭ ಮಾಡಿದರಂತೆ. ಇದನ್ನು ನೋಡ್ತಾ ಮೇಲಿನಿಂದ ಇಂದ್ರ, ಪರೀಕ್ಷಿತ, ಬಲಿ, ಪ್ರಹ್ಲಾದ, ಅರ್ಜುನ ಇವರೆಲ್ಲರೂ ಇಳ್ಕೊಂಡು ಬರ್ತಾ ಇದ್ದಾರಂತೆ. ಇವರೆಲ್ಲರೂ ಬಂದು ನಿಂತಾಗ ಸಾಕ್ಷಾತ್ ಭಗವಂತನೇ ಇಳ್ಕೊಂಡು ಬಂದಂತೆ ಕೆಳಗೆ. ಸಾಕ್ಷಾತ್ ಭಗವಂತನೇ ಇಳ್ಕೊಂಡು ಬಂದ. ನೋಡ್ತಾ ಇದ್ದಾಗೆ ಎಲ್ಲೋ ದೂರದಿಂದ ಶುಕಾಚಾರ್ಯರು ಬರ್ತಾ ಇದ್ದಾರಂತೆ. ಪಿಬತ ಭಾಗವತಂ ರಸಮಾಲಯಂ ಮುಹುರಖೋ ರಸಿಕಾ ಭುವಿ ಭಾವುಕಾ ಅಂತ ಹೇಳ್ತಾ ಶುಕಾಚಾರ್ಯರು ಬಂದ್ರಂತೆ. ಇದನ್ನೆಲ್ಲ ನೋಡಿ ನಾರದರಿಗೆ ಆನಂದ. ಅಬ್ಬಾ ಎಂಥ ಭಾಗವತ. ಯಾಕಂದ್ರೆ ದೇವರನ್ನ ಕಾಣ್ಲಿಕ್ಕಾಗೋಲ್ಲ, ನೋಡ್ಲಿಕ್ಕಾಗೋಲ್ಲ, ಅವನ ಅನುಗ್ರಹ ಪಡಿಲಿಕ್ಕಾಗೋಲ್ಲ ಅನ್ನುವಂತಹ ಕಲಿಯುಗದಲ್ಲಿ ಇಷ್ಟೆಲ್ಲ ನಡೀತಾ ಇದೆಯಲ್ವಾ ಅಂತ. ಆಗ ಸಾಕ್ಷಾತ್ ಶುಕಾಚಾರ್ಯರೇ ತಾವು ಭಾಗವತವನ್ನು ಹಾಡ್ಲಿಕ್ಕೆ ಪ್ರಾರಂಭ ಮಾಡಿದಾಗ ಪ್ರಹ್ಲಾದ ತಾಳ ತಡ್ಲಿಕ್ಕೆ ಶುರು ಮಾಡಿದ್ದಂತೆ, ಇಂದ್ರ ಮೃದಂಗ ಬಡ್ಲಿಕ್ಕೆ ಶುರು ಮಾಡಿದ್ದಂತೆ, ಎಲ್ಲಾ ಭಗವದ್ ಭಕ್ತರು ಕುಣಿಲಿಕ್ಕೆ ಪ್ರಾರಂಭ ಮಾಡಿದ್ದಂತೆ. ನಾರದರಿಗೆ ಆನಂದ. ಭಗವಂತ ಸಂತುಷ್ಟನಾಗಿ ಕೇಳ್ತಾನೆ, ನಾರದರೇ ನಿಮ್ಮ ಈ ಭಾಗವತ ಸಪ್ತಾಹದಿಂದ ನಾನು ಸಂತುಷ್ಟನಾಗಿದ್ದೇನೆ, ಏನು ಬೇಕು ವರವನ್ನು ಕೇಳಿ ಅಂತ. ನಾರದರು ಕೇಳ್ತಾರೆ, ಇನ್ನು ಮುಂದೆ ಎಲ್ಲೆಲ್ಲಿ ಭಾಗವತ ಸಪ್ತಾಹ ಆಗುತ್ತದೆ ಅಲ್ಲೆಲ್ಲಾ ಕಡೆಯೂ ನೀನು ಇದೇ ರೀತಿ ಸಮಸ್ತ ದೇವತೆಗಳೊಂದಿಗೆ ಹೋಗಿ ಸನ್ನಿಹಿತನಾಗಿರಬೇಕು. ತಥಾಸ್ತು ಅಂತ ಹೇಳ್ತಾರೆ. ಅವತ್ತಿನಿಂದ ಎಲ್ಲಿ ಭಾಗವತ ಸಪ್ತಾಹ ನಡೀತದೆ ಅಲ್ಲಿ ಎಲ್ಲಾ ಮಹಾತ್ಮರು ಬಂದು ಸನ್ನಿಹಿತರಾಗ್ತಾರೆ. ಉದ್ಧವ, ನಾರದ, ಬಲಿ, ಪ್ರಹ್ಲಾದ, ಇಂದ್ರ, ಅರ್ಜುನ ಇವರೆಲ್ಲರೂ ಕೊಂಡು ಬಂದು ಸನ್ನಿಹಿತರಾಗ್ತಾರೆ. ಅಲ್ಲಿ ನೆಲೆಸಿರುವಂತಹ ಭಕ್ತರನ್ನ ಅನುಗ್ರಹಿಸಿ ಹೋಗ್ತಾರೆ. ಇದು ಭಾಗವತ ಈ ಸಪ್ತಾಹದ ಫಲ. ಇದಕ್ಕೆ ಇಷ್ಟು ಫಲ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳ್ತಾರೆ.
ಎಲ್ಲದಕ್ಕಿಂತ ದೊಡ್ಡ ಫಲ ಏನು ಅಂದರೆ ಜ್ಞಾನ, ಭಕ್ತಿ, ವೈರಾಗ್ಯ. ಈ ಮೂರು ಮನುಷ್ಯನಲ್ಲಿ ಪುಟಿದ ಹೇಳುತ್ತದೆ ಅಂತ. ಇದು ಏನಿದು ಜ್ಞಾನ, ಭಕ್ತಿ, ವೈರಾಗ್ಯ ಅಂದರೆ ಇದು ಯಾಕೆ ಬೇಕು ಅಂತಲೇ ನಮಗೆ ಗೊತ್ತಿಲ್ಲ ಇವತ್ತು. ನೋಡಿ, ವಸ್ತುತಃ ಯಾವ ರೀತಿ ಮನುಷ್ಯನಿಗೆ ಬದುಕಲಿಕ್ಕೆ ಮೂರು ಬೇಕು: ಆಹಾರ, ನೀರು, ಗಾಳಿ. ಈ ಮೂರನ್ನು ಬಿಟ್ಟು ಬದುಕಲಿಕ್ಕೆ ಆಗೋದಿಲ್ಲ. ಹಾಗೆಯೇ ಮನುಷ್ಯ ಜನ್ಮದ ಸಾಫಲ್ಯಕ್ಕೆ ಮೂರು ಬೇಕು. ಯಾವುದಂದರೆ ಜ್ಞಾನ, ಭಕ್ತಿ, ವೈರಾಗ್ಯ. ಈ ಮೂರು ಇಲ್ಲದೆ ಮಾಡಿದ್ದೆಲ್ಲವೂ ಕೂಡ ಸೊನ್ನೆ, ಏನು ಫಲ ಸಿಗುವುದಿಲ್ಲ. ಇವಾಗ ನಮಗಾಗ್ತಾ ಇರುವುದು ಇದೇ ಹಣೆ ಬರಹ. ಏನು ಅಂತ ಹೇಳಿದ್ರೆ, ಮಾಡಲಿಕ್ಕೆಲ್ಲ ಮಾಡ್ತೇವೆ, ಆದರೆ ಯಾವುದು ಏನು ಪುಣ್ಯ ತಂದು ಕೊಡುವುದಿಲ್ಲ, ನಮ್ಮ ಕಷ್ಟ ಪರಿಹಾರ ಆಗೋಲ್ಲ, ಮತ್ತೆ ಹಾಗೇ ಇರ್ತೇವೆ ನಾವು. ಏನೋ ಮಾಡಿದೆಲ್ಲ ಮಾಡಿದ್ವು, ಏನೂ ಆಗ್ತಾ ಇಲ್ಲ. ಕಾರಣ ಏನು ಅಂದರೆ ಈ ಮೂರಿಲ್ಲ. ಜ್ಞಾನ, ಭಕ್ತಿ, ವೈರಾಗ್ಯ, ಈ ಮೂರಿಲ್ಲ. ಈ ಮೂರು ಬಹಳ ಪ್ರಧಾನವಾಗಿ ಬೇಕಾದದ್ದು. ಏನು ಜ್ಞಾನ ಅಂತ ಹೇಳಿದ್ರೇನು? ತಿಳುವಳಿಕೆ, ಇನ್ನೇನು ಅಲ್ಲ. ಯಾಕೆ ಮಾಡ್ತಾ ಇದ್ದೇವೆ ಅಂತ ತಿಳ್ಕೊಂಡು ಮಾಡಬೇಕು ಪ್ರತಿಯೊಂದು ಕೂಡ. ಇವತ್ತು ನೋಡಿ, ನಾಸ್ತಿಕರ ಕತೆ ಬಿಡ್ರಿ, ಆಸ್ತಿಕರಲ್ಲೂ ಯಾವ ರೀತಿ ಆಗಿದೆ ಅಂದರೆ, ದೇವರನ್ನು ನಂಬುವವರು ಕೂಡ ದೇವರನ್ನು ನಂಬುವುದು ಹೇಗೆ ಗೊತ್ತುಂಟ? ಯಾಕೆ ಗೊತ್ತುಂಟ? ಇಷ್ಟೇ, ಏನೋ ಹಿಂದವ್ರು ಮಾಡ್ಕೊಂಡ್ಬಂದಿದ್ದಾರೆ, ನಾವು ಮಾಡೋದಷ್ಟೇ. ನೀವು ಕೇಳಿ ಅವರನ್ನ, ಏನೋ ಹಿಂದಿನವ್ರು ಮಾಡ್ಕೊಂಡ್ಬಂದಿದ್ದಾರೆ, ನಾವು ಮಾಡ್ಕೊಂಬರೋದು. ನೀವು ಯಾಕೆ ಮಾಡ್ತಾ ಇದ್ದೀರಿ? ಹಿಂದಿನವ್ರು ಯಾಕೆ ಮಾಡಿದ್ರಿಂದ ನೀವು ಅಷ್ಟೇ ಅಷ್ಟೇ, ಅದಕ್ಕಿಂತ ಹೆಚ್ಚಿನೇನು ಗೊತ್ತಿಲ್ಲ ಅಂದರೆ ಏನೂ ಜ್ಞಾನ ಇಲ್ಲ. ಈ ಜ್ಞಾನ ಇಲ್ಲದೆ ಇರುವುದರಿಂದಲೇ ಇವತ್ತು ನಮ್ಮನ್ನು ಬೇಗ ಮೋಸಗೊಳಿಸ್ತಾ ಇದ್ದಾರೆ. ಇವತ್ತು ಮೋಸಗೊಳಿಸುವುದು ಬಹಳ ಸುಲಭ, ನಾಸ್ತಿಕರನ್ನಲ್ಲ, ಆಸ್ತಿಕರನ್ನ. ನಾಸ್ತಿಕರನ್ನ ಮೋಸಗೊಳಿಸ್ಲಿಕ್ಕೆ ಆಗುವುದಿಲ್ಲ. ಕಾರಣ ಏನಂದರೆ ಅವರಷ್ಟು ಬೇಗ ಟೊಪ್ಪಿ ಹಾಕ್ಲಿಕ್ಕೆ ಆಗುವುದಿಲ್ಲ ಅವರನ್ನು. ಆದರೆ ಯಾರು ದೇವರನ್ನು ನಂಬುತ್ತಾರೆ ಅವರನ್ನು ತುಂಬಾ ಬೇಗ ಮೋಸ ಮಾಡ್ಬೋದು. ಇವತ್ತು ಆ ರೀತಿ ಮೋಸ ಮಾಡ್ತಾ ಇದ್ದಾರೆ. ಇವತ್ತು ಕಡೆಗೆ ಏನಿಲ್ಲ, ಒಂದು ಬೂದಿ ಕೊಟ್ಟು, ಕುಂಕುಮ ಕೊಟ್ಟು ತಾವು ಮೋಸ ಮಾಡ್ತಾರೆ. ಜನ ನಂಬಿಡ್ತಾರೆ, ಓ ಏನು ಮಹಿಮೆ, ಏನು ಪವಾಡ, ಹಾಗೆ ಹೀಗೆ ಅಂತ. ವಾಸ್ತವಿಕವಾಗಿ ಏನೂ ಇಲ್ಲ. ಇದೆಲ್ಲ ಏನು ಗೊತ್ತಾ? ಒಬ್ಬ ಇದನ್ನೇ ತನ್ನ ಸ್ಟೇಜಿನ ಮೇಲೆ ಮ್ಯಾಜಿಕ್ ಅಂತ ಮಾಡ್ತಾನೆ. ಅದನ್ನೇ ಒಬ್ಬ ಗಡ್ಡ ಬಿಟ್ಕೊಂಡು, ತಾನು ಕಾವಿ ಹಾಕೊಂಡು, ಕುಂಕುಮ ಕೊಟ್ಟು, ಬೂದಿ ಕೊಟ್ಟು ದೊಡ್ಡ ಯೋಗಿ ಅಂತ ಕರೆಸ್ಕೊಡ್ತಾನೆ. ಇದೇನೂ ಇಲ್ಲ. ಇದರ ಹಿಂದಿನ ರಹಸ್ಯಗಳನ್ನೆಲ್ಲ ಬಲ್ಲಾಗ ಇದೆಲ್ಲ ಏನೂ ಇಲ್ಲ, ಸೊನ್ನೆ ಅಂತ ಆಗ್ತದೆ. ಆದರೆ ಇಷ್ಟೂ ಗೊತ್ತಿಲ್ಲದ ದಡ್ಡ ಮಂದಿ ನಾವಾಗಿರುವುದರಿಂದ ನಮ್ಮನ್ನು ಬಹಳ ಬೇಗ ಇವತ್ತು ಮೋಸಗೊಳಿಸಬಹುದು. ಅದಕ್ಕೆ ಇವತ್ತು ಧರ್ಮದ ಹೆಸರಿನಲ್ಲಿ ಜಗತ್ತನ್ನು ಬಹಳ ಬೇಗ ಮೋಸಗೊಳಿಸ್ತಾ ಇದ್ದಾರೆ. ಅದಕ್ಕೆ ಅವಕಾಶ ಸಿಗಬಾರದು ಅಂದರೆ ಜ್ಞಾನ ಮೊದಲನೇದಾಗಿರಬೇಕು. ನಾವು ಮಾಡಿದ ಎಲ್ಲವೂ ಸಾರ್ಥಕ ಆಗಬೇಕು ಅಂದರೆ ಜ್ಞಾನ ಮೊದಲು ಬೇಕು. ಎಲ್ಲಿವರೆಗೆ ಅಂದರೆ, ದೇವಸ್ಥಾನಕ್ಕೆ ಬರ್ತೇವೆ, ದೇವರಿಗೆ ಯಾಕೆ ಕೈ ಮುಗಿಬೇಕು ಗೊತ್ತುಂಟಾ? ಏನೋ ಅಪ್ಪ ಹೇಳ್ಕೊಟ್ಟಿದ್ದಾರೆ, ಅಮ್ಮ ಹೇಳ್ಕೊಟ್ಟಿದ್ದಾರೆ, ಅದಕ್ಕೆ ಕೈ ಮುಗಿತೇವೆ ಅಷ್ಟೇ. ದೇವರಿಗೆ ಯಾಕೆ ನಮಸ್ಕಾರ ಮಾಡಬೇಕು ಗೊತ್ತಿಲ್ಲ, ಏನೋ ಗೊತ್ತಿಲ್ಲ, ಹಿಂದಿನವರು ಹೇಳಿದ್ದಾರೆ ಮಾಡ್ತೇವೆ ಅಷ್ಟೇ. ಅದಕ್ಕೆ ನಮಸ್ಕಾರ ಹೇಗೆ ಮಾಡಬೇಕು ಅಂತ ಗೊತ್ತಿಲ್ಲ, ಕೈ ಹೇಗೆ ಮುಗಿಬೇಕು ಅಂತ ಗೊತ್ತಿಲ್ಲ, ಸುತ್ತಿ ಯಾಕೆ ಬರಬೇಕು ಅಂತ ಗೊತ್ತಿಲ್ಲ. ದೇವರಿಗೆ ಯಾಕೆ ತೆಂಗಿನಕಾಯಿ ಬಿಡಬೇಕು ಯಾವುದೂ ಗೊತ್ತಿಲ್ಲ. ಏನು ದೇವ್ರಿಗೆ ತೆಂಗಿನಕಾಯಿ ತಿಂತಾನೋ? ದೇವ್ರಿಗೆ ಅಡಿಗೆ ಮಾಡಿ ಹಾಕೋಣ ತೆಂಗಿನಕಾಯಿಂದ? ನಮಗೆ ಈ ರೀತಿ ಅನೇಕ ಪ್ರಶ್ನೆಗಳು ಒಳಗೆ ಮೂಡುತ್ತದೆ, ಯಾವುದಕ್ಕೂ ಉತ್ತರ ಸಿಗುವುದಿಲ್ಲ. ಕಾರಣ ಏನಂದರೆ ಜ್ಞಾನ ಇಲ್ಲ. ಅದಕ್ಕೆ ಪ್ರತಿಯೊಂದು ಕೂಡ ತಿಳಿದು ಆಚರಣೆಯನ್ನು ಮಾಡಬೇಕು, ಅದೇ ಜ್ಞಾನ. ಕಡೆಗೆ ಈ ಜ್ಞಾನ ಅಲ್ಲ, ಎಲ್ಲದಕ್ಕಿಂತ ಮುಖ್ಯವಾಗಿ ತಿಳಿಬೇಕಾದದ್ದು ನಾನು ಏನು ಅಂತ. ಇಲ್ಲಿವರೆಗೆ ಆ ಪ್ರಶ್ನೆ ನಾವು ಮಾಡಿದ್ದುಂಟ, ನಾನು ಯಾರು? ನಾನು ಇಲ್ಲಿ ಹುಟ್ಟುವುದಕ್ಕಿಂತ ಮುಂಚೆ ಎಲ್ಲಿದ್ದೆ? ನಾಳೆ ಒಂದು ದಿನ ಹೋಗಲೇಬೇಕು ತಾನೆ, ಹೋದ ಮೇಲೆ ಎಲ್ಲಿಗೆ ಹೋಗ್ತೇನೆ? ಈ ಮಧ್ಯದಲ್ಲಿ ಇಷ್ಟೆಲ್ಲ ಬದಲಾವಣೆಗಳಾಗ್ತಾ ಇದೆಯಲ್ವಾ, ಯಾರಿಂದ ಆಗ್ತಾ ಇದೆ? ಈ ಯಾವುದರ ಬಗ್ಗೆಯೂ ನಾವು ಯೋಚನೆ ಮಾಡಲಿಕ್ಕೆ ಹೋಗ್ತಾ ಇಲ್ಲ. ಎಲ್ಲವನ್ನು ತನ್ನಷ್ಟಕ್ಕೆ ಆಗ್ತಾ ಇದೆ ಎಂದು ತಿಳ್ಕೊಳ್ತಾ ಇದ್ದೇವೆ ನಾವು. ನೆನ್ನೆ ಬಿಸಿಲಿತ್ತು, ಇವತ್ತು ಬೆಳಗ್ಗೆ ಮಳೆ, ಈಗ ಮತ್ತೆ ಬಿಸಿಲು. ಇದೆಲ್ಲ ಹೇಗಿದಾಗ್ತಾ ಇದೆ? ತನ್ನಷ್ಟಕ್ಕೆ ಆಗ್ತಾ ಇದೆ. ನಾವು ಅದರ ಬಗ್ಗೆ ಎಲ್ಲ ತಲೆ ಕೆಡಿಸ್ಕೊಳ್ಳಿಕ್ಕೆ ಹೋಗೋರಲ್ಲ. ಆದರೆ ತಲೆ ಕೆಡಿಸ್ಕೊಳ್ಳಿಕ್ಕೆ ಶುರುವಾದ್ರಿ ಅಂತ ಹೇಳಿದರೆ ಅದೇ ಜ್ಞಾನದ ಆರಂಭ ಆಯಿತು ಅಂತ. ಇದು ಮನುಷ್ಯನಿಗೆ ಮುಖ್ಯವಾಗಬೇಕು. ಇದನ್ನೆಲ್ಲ ತಿಳ್ಕೊಂಡು ಮಾಡ್ತಾ ಹೋದಾಗ ಮನುಷ್ಯ ಪರಿಪಕ್ವವಾಗ್ತಾನೆ. ಅದಕ್ಕಾಗಿ ಜ್ಞಾನ. ಭಕ್ತಿ ಬದುಕಿನಲ್ಲಿ ಯಾಕೆ ಬೇಕು ಅಂತ ಹೇಳಿದ್ರೆ ಭಯರಾಹಿತ್ಯಕ್ಕೆ. ಅಂದರೆ ನೋಡಿ, ಜೀವನದಲ್ಲಿ ಭಯ ಇಲ್ಲದೆ ನಾವು ನಿರ್ಭಯವಾಗಿ ಆನಂದವಾಗಿ ಬದುಕಬೇಕಾ? ಭಕ್ತಿ ಅನ್ನುವುದು ಬೇಕೇ ಬೇಕು. ಭಕ್ತಿ ಇಲ್ಲದವನಿಗೆ ಯಾವತ್ತೂ ಧೈರ್ಯ ಇರುವುದಿಲ್ಲ, ಅವನು ಪುಕ್ಕಲೆವನು. ಭಕ್ತಿ ಇರುವವ ಯಾವತ್ತೂ ಧೈರ್ಯದಿಂದ ಕೂಡ್ಕೊಂಡಿರ್ತಾನೆ. ಇದಾಗ ನಿಮಗೆ ಸಾಕ್ಷಿ ಅಂತ ಹೇಳಿದರೆ ನೋಡಿ, ಯೋಗಿಗಳು, ಋಷಿಮುನಿಗಳು ಎಂಥ ಗೋಂಡಾರಣ್ಯದಲ್ಲಿ, ನಮಗೆ ಆ ಕಾಡಿನಲ್ಲಿ ಕಾಲಿಡ್ಲಿಕ್ಕಾಗಲ್ಲ ಅಂಥ ಭಯಂಕರ ಪ್ರಾಣಿಗಳ ಮಧ್ಯದಲ್ಲಿ, ವಿಷ ಸರ್ಪಗಳ ಮಧ್ಯದಲ್ಲಿ ಆರಾಮವಾಗಿ ತಪಸ್ಸು ಮಾಡ್ತಾರೆ. ಒಂದು ಹಗಲು ನಮಗೆಲ್ಲ ಒಂದು ಹೊತ್ತಿರ್ಲಿಕ್ಕಾಗಲ್ಲ. ಯಾಕ್ರಿ ಅವರು ಇರ್ತಾರೆ? ಅವರು ಅಷ್ಟು ಧೈರ್ಯವಾಗಿ ಯಾಕೆ ಬದುಕ್ತಾರೆ? ತಿನ್ಲಿಕ್ಕೇನು ಸಿಗತ್ತೆ? ಹೇಗಿರ್ತಾರೆ? ಏನಿಲ್ಲ. ಇದೇ ದೇವರಲ್ಲಿ ಭಕ್ತಿ, ಅದೇ ನಂಬಿಕೆ. ಭಕ್ತಿಯಿಂದಾಗಿಯೇ ಭಗವಂತನಲ್ಲಿ ಗಾಢವಾದ ನಂಬಿಕೆ ಬರ್ತದೆ. ಯಾವಾಗ ಭಕ್ತಿ ಇಲ್ಲ ಆಗಲೇ ಭಯ. ಎಷ್ಟು ಭಯ ಅಂತ ಹೇಳಿದ್ರೆ ಮೇಲಕ್ಕೇರಿದಷ್ಟು ಭಯ. ಆ ಭಯದಿಂದಾಗಿಯೇ ತಾನು ಬಹಳ ಸೆಕ್ಯೂರಿಟಿಯಿಂದ ಕೂಡಿದ ಕಾರು ಇಟ್ಟುಕೊಳ್ಳೋದು. ಹಿಂದೆ 10 ಕಾರು, ಮುಂದೆ 10 ಕಾರು. ಯಾಕೆ ಅಷ್ಟು ಭಯ? ಯಾರು ನನಗೆ ಏನು ಮಾಡಿಬಿಡ್ತಾರೋ ಅಂತ.
ಅಷ್ಟು ಅಲ್ಲ, ಕೆಳಗಿಳಿದ್ರೆ ಸಾಕು ಸುತ್ತ ಗನ್ನಿಡಿದ 10 ಮಂದಿ. ಇದೆಲ್ಲ ಏನು ಅಂದ್ರೆ ಭಯದ ಪರಾಕಾಷ್ಠೆಯಲ್ಲಿ ಅವನು ಸಿಕ್ಕಿಕೊಂಡಿದ್ದಾನೆ. ಅಂದ್ರೆ ನೋಡಿ, ಈ ದೇಶದ ದೊಡ್ಡ ರಾಷ್ಟ್ರಪತಿ ಇರಬಹುದು, ಅವನಿಗಿಂತ ಪುಕ್ಕಲು ವ್ಯಕ್ತಿ ಇನ್ನೊಬ್ಬ ಇಲ್ಲ. ಯಾಕಂದ್ರೆ ಅವನಿಗೆ ಅಷ್ಟು ಭಯ, ಅವನಿಗಿರುವಷ್ಟು ಸೆಕ್ಯೂರಿಟಿ ಇನ್ನು ಯಾರಿಗೂ ಇಲ್ಲ. ನಾವಾದ್ರೆ ಅವನಿಗಿಂತ ಧೈರ್ಯವಾಗಿ ಬದುಕ್ತೇವೆ, ಅವನಿಗೆ ಅಷ್ಟು ಧೈರ್ಯ ಇಲ್ಲ. ಇದಕ್ಕೇನು ಕಾರಣ ಅಂದ್ರೆ ಭಕ್ತಿ ಅನ್ನುವುದಿಲ್ಲದೆ ಇರುವುದು. ನೋಡಿ, ಭಕ್ತಿ ಬಂದಾಗ ವ್ಯಕ್ತಿ ನಿರ್ಭಯನಾಗ್ತಾನೆ, ಯಾವುದೇ ಭಯ ಇಲ್ಲದೆ ಬದುಕ್ತಾನೆ. ಅದೇನು, ಅದರ ವಿವರಣೆಯೇ ಭಾಗವತದಲ್ಲಿರುವುದು. ಭಕ್ತಿ ಅಂದ್ರೆ ಏನು, ಆ ಭಕ್ತಿಯ ಸಂಪೂರ್ಣ ವಿವರಣೆ ಇದೆ. ಜ್ಞಾನ ಅಂದ್ರೆ ಏನು, ಅದರ ಸಂಪೂರ್ಣ ವಿವರಣೆ ಇದೆ. ಇದರೆರಡರೊಟ್ಟಿಗೆ ಬೇಕಾದದ್ದು ವೈರಾಗ್ಯ. ವೈರಾಗ್ಯ ಅಂತ ಹೇಳಿದ್ರೆ ನಮಗೆ ಭಯ, ಅಯ್ಯೋ ನಮ್ಮ ಯಜಮಾನ್ರಿಗೆ ವೈರಾಗ್ಯ ಬಂತು ಅಂದ್ರೆ ನಮ್ಮನ್ನೆಲ್ಲ ಬಿಟ್ಟೋಗ್ಬಿಟ್ರೆ, ಹೆಂಡತಿಗೆ ವೈರಾಗ್ಯ ಬಂದ್ರೆ ಅದಕ್ಕೋಸ್ಕರ ನಮಗೆ ಭಯ. ವಾಸ್ತವಿಕವಾಗಿ ವೈರಾಗ್ಯ ಅಂದ್ರೆ ಏನು ಅಂತಾನೆ ನಮಗೆ ಗೊತ್ತಿಲ್ಲ. ವೈರಾಗ್ಯ ಅಂದ್ರೆ ಎಲ್ಲವನ್ನ ಬಿಟ್ಟು ಹೋಗುವುದಲ್ಲ, ಮತ್ತೆ ಎಲ್ಲದರ ಒಟ್ಟಿಗೆ ಇರುವುದು, ಆದರೆ ಎಲ್ಲವನ್ನ ಬಿಟ್ಟಿರುವುದು. ಯಾಕಂತ ಹೇಳಿದ್ರೆ ಪುರಂದರದಾಸರು ತುಂಬಾ ಚೆನ್ನಾಗಿ ಹೇಳಿದಾಗ, ಇರಬೇಕು ಇಲ್ಲದಿರಬೇಕು. ಹಾಗೆ ತುಂಬಾ ಚಂದ. ಕಮಲದ ಎಲೆಯ ಮೇಲೆ ನೀರನ್ನು ಹಾಕಿದ್ರೆ ಕಮಲದ ಎಲೆ ಮೇಲೆ ಇರ್ತದೆ, ಆದರೆ ಆ ಎಲೆಗೆ ಸ್ವಲ್ಪವೂ ಅಂಟುಕೊಳ್ಳುವುದಿಲ್ಲ. ಆ ರೀತಿ ಬದುಕುವುದು ಅಂದ್ರೆ ಯಾವುದೇ ಆಸೆ ಇಲ್ಲದೆ ಬದುಕುವಂತಹದ್ದು. ಇದೇ ಸುಖದ ನಿಜವಾದ ದಾರಿ. ಮನುಷ್ಯನಿಗೆ ಸುಖ ಅನ್ನುವುದು ಸಿಗಬೇಕಾ, ವೈರಾಗ್ಯ ಅನ್ನೋದು ಬೇಕು. ವೈರಾಗ್ಯ ಇಲ್ಲದೆ ಯಾವತ್ತೂ ಸುಖ ಸಿಗುವುದಿಲ್ಲ. ವೈರಾಗ್ಯ ಅಂದ್ರೆ ಏನು ಗೊತ್ತುಂಟ, ಒಂದೇ ಮಾತಲ್ಲಿರಬೇಕು ಅಂದ್ರೆ ಸಾಕು ಅಂತ. ಬದುಕಿನಲ್ಲಿ ಯಾವಾಗ ಸಾಕು ಅಂತ ಬಂತು ಮನುಷ್ಯನಿಗೆ, ಆಗಲೇ ವೈರಾಗ್ಯ ಬಂತು ಅಂತ. ಸಾಕು, ನನಗೆ ಇಷ್ಟು ಸಾಕು, ಇದೇ ಸುಖ, ಎಲ್ಲೇ ನೆಮ್ಮದಿ ಇರುವುದು. ಇಲ್ಲದೇ ಇದ್ರೆ ನೋಡಿ, 10 ಕೋಟಿ ರೂಪಾಯಿ ಸಂಪಾದನೆ ಮಾಡಿದ್ದಾನೆ ಅಂತ ತಿಳ್ಕೊಳ್ಳಿ, ಆದರೆ 10 ಕೋಟಿ ಸಂಪಾದನೆ ಮಾಡಿಯೂ ದುಃಖವೇ ಅವನಿಗೆ. ಯಾಕೆ ಅಂತ ಕೇಳ್ತೀರಾ, 10 ಕೋಟಿ ಇರುವುದು, ಇನ್ನು 10 ಕೋಟಿ ಇಲ್ಲ. ನೋಡಿ, ಈ ರೀತಿ ಬೇಕು ಬೇಕು ಅಂತಿದ್ದಾಗ 10 ಕೋಟಿ ಅವನಿಗೆ ಸುಖವನ್ನು ತಂದುಕೊಡುವುದಿಲ್ಲ. ಅದೇ ಇರುವುದು 10 ರೂಪಾಯಿ, ಸಾಕು ನನಗಿಷ್ಟು ತಿಳ್ಕೊಳ್ಳಿ, ಆನಂದ. ಸಾಕು ಅಂತ ಮನುಷ್ಯನಿಗೆ ಬಂದಾಗ ಗಂಜಿ ಊಟವು ಖುಷಿ ಆಗುತ್ತೆ. ಸಾಕು, ಇಷ್ಟೇ ಸಾಕು, ಇದೆಷ್ಟು ರುಚಿಯಾಗಿರದೆ. ಅದು ಬಿಟ್ಟು ಬೇಕು ಅಂತಿದ್ದಾಗ ಪಂಚಭಕ್ಷ ಪರಮಾನ್ನ ಸಿಕ್ಕಿದ್ರು ಅವನಿಗೆ ಖುಷಿ ಆಗುವುದಿಲ್ಲ. ಇದೇ ವೈರಾಗ್ಯ. ಈ ವೈರಾಗ್ಯ ಹೇಗೆ ಬರುತ್ತದೆ ಕೇಳಿ ಭಾಗವತ ಅಂತ. ಈ 3 ಬದುಕಿನಲ್ಲಿತ್ತು ಅಂತ ಹೇಳಿದ್ರೆ ಸುಖ ತನ್ನಷ್ಟಕ್ಕೆ ಬರುತ್ತದೆ ನೋಡಿ. ಅದಕ್ಕಾಗಿ ನೀವು ಏನನ್ನೂ ಬಯಸಬೇಕಾಗಿಲ್ಲ. ದುಡ್ಡು ಬೇಡ, ಕಾಸು ಬೇಡ, ಆಸ್ತಿ ಬೇಡ, ಬಂಗಲೆ ಬೇಡ, ಏನು ಬೇಕಾಗಿಲ್ಲ. ಇದೆಲ್ಲ ಎಕ್ಸ್ಟ್ರಾ. ಈ 3 ಮುಖ್ಯ. ಒಳಗಿನ ಸುಖಕ್ಕೆ ಬೇಕಾದದ್ದು ಈ 3. ಇದೆಲ್ಲ ಈ 3 ಇತ್ತು ಅಂತ ಹೇಳಿದ್ರೆ ಹೊರಗಿನದ್ದು ಎಲ್ಲವೂ ಸುಖ. ಇದು ಹೇಗೆ ಭಾಗವತ ತಿಳಿಸಿಕೊಡ್ತದೆ. ಜ್ಞಾನ, ಭಕ್ತಿ, ವೈರಾಗ್ಯ, ಅದೆರಡು 3 ಎದ್ದು ನಿಲ್ತದಂತೆ. ಅಲ್ಲಿವರೆಗೆ ಮಲ್ಕೊಂಡಿದ್ದು. ಇವಾಗ ನಮ್ಮ ಪರಿಸ್ಥಿತಿ ಹೇಗಿದೆ ಅಂತ ಹೇಳಿದ್ರೆ, ಜ್ಞಾನ, ಭಕ್ತಿ, ವೈರಾಗ್ಯ ಮುದುಕಿಯಾಗಿ ಮಲ್ಕೊಂಡಿದ್ದಾರೆ. 7 ದಿನದ ಕಥೆ ಕೇಳಿದಾಗ 3 ಯುವಕರಾಗಿ ಎದ್ದು ನಿಂತು ಕುಣಿಲಿಕ್ಕೆ ಶುರುವಾಗಬೇಕು. ನಿಜವಾಗ್ಲೂ ಭಾಗವತ ಕೇಳಿದರೆ ಇದರ ಫಲ ಅಷ್ಟು ಮಾತ್ರ ಅಲ್ಲ, ಭಗವಂತನ ಸಂಪೂರ್ಣ ಅನುಗ್ರಹ ಆಗ್ತದೆ. ಸಮಸ್ತ ಪಿತೃಗಳಿಗೆ ಸದ್ಗತಿ ಆಗ್ತದಂತೆ. ಮುಂದೆ ಹೇಳುತ್ತದೆ ಭಾಗವತ ಶ್ರವಣದಿಂದ ಏನು ಫಲ ಅಂದ್ರೆ, ಭಾಗವತದಲ್ಲಿ ಯಾವ ದೇವತೆಗಳ ಕಥೆ ಬರುತ್ತದೆ, ಯಾವ ಋಷಿಗಳ ಕಥೆ ಬರುತ್ತದೆ, ಯಾವ ಪಿತೃಗಳ ಕಥೆ ಬರುತ್ತದೆ, ಯಾವ ಮನ್ವಂತರಾದಿಗಳ ಕಥೆ ಬರುತ್ತದೆ, ಎಲ್ಲರೂ ಕೂಡ ಸಂಪೂರ್ಣ ಇವನಿಗೆ ಅನುಗ್ರಹವನ್ನು ಮಾಡ್ತಾರೆ. ಇಷ್ಟು ಭಾಗವತ ಮಹಾತ್ಮೆಯನ್ನ ಪದ್ಮಪುರಾಣ, ಇದರ ಹಾಗೆಯೇ ಸ್ಕಾಂದ ಪುರಾಣವು ಭಾಗವತದ ಮಹಾತ್ಮೆಯನ್ನು ತಿಳಿಸಿಕೊಡ್ತದೆ, ಗರುಡ ಪುರಾಣವು ತಿಳಿಸಿಕೊಡುತ್ತದೆ.